ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಿಮಕುಮಾರ್. ಕಳೆದ 3-4 ವರ್ಷಗಳಿಂದ ಎನ್ಇಪಿ ಮತ್ತು ಎಸ್ಸಿಪಿ ಬೆಳೆ ಪರ ವಿರೋಧ ಚರ್ಚೆ ಆಗ್ತಾ ಇದೆ. ಅಂದರೆ ಕೆಲವೊಂದಿಷ್ಟು ಜನ ಎನ್ಇಪಿ ಬೇಕು ಅಂತ ಹೇಳ್ತಿದ್ದಾರೆ, ಕೆಲವೊಂದಿಷ್ಟು ಜನ ಅದರ ಅವಶ್ಯಕತೆ ಇಲ್ಲ ಅಂತೇಳಿ. ಸೊ ಹಂಗಾಗಿ ಈಗ ಒಂದು ಆಯೋಗ ರಚನೆ ಮಾಡಿ ರಾಜ್ಯ ಸರ್ಕಾರಕ್ಕೆ ಒಂದು ವರದಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ. ನಮಗೆ ಎನ್ಇಪಿ ಬೇಡವೇ ಬೇಡ, ಎಸ್ಸಿಪಿ ಬೇಕು ಅಂತೇಳಿ. ಹಾಗಾದರೆ ಎನ್ಇಪಿಯ ಎಜುಕೇಷನ್ ಯಾವ ರೀತಿ ಆಗಿರುತ್ತೆ, ಎಸ್ಸಿಪಿ ಅಂತಂದರೆ ಏನು ವ್ಯತ್ಯಾಸ ಇರುತ್ತೆ, ಜೊತೆಗೆ ಪ್ರಮುಖವಾಗಿ ಪೇರೆಂಟ್ಸ್ಗೆ ಮತ್ತು ಮಕ್ಕಳಿಗೆ ಯಾವ ರೀತಿಯಾಗಿ ಶಿಕ್ಷಣ ಬೇಕು ಅಂತೇಳಿ, ಇದರಲ್ಲಿ ಪರ ವಿರೋಧ ಅದರ ಜೊತೆಗೆ ರಾಜಕೀಯ ಅಜೆಂಡಾ ಇದೆ ಅನ್ನುವಂಥ ಚರ್ಚೆಗಳು ಕೂಡ ಆಗ್ತಾ ಇದೆ. ಸೊ ಹಂಗಾಗಿ ಎನ್ಇಪಿ ಒಂದು ವೇಳೆ ಜಾರಿ ಆಯಿತು ಅಂತ ಹೇಳಿದ್ರೆ ಅದರಿಂದ ಆಗುವಂಥ ಅನುಕೂಲ ಅನಾನುಕೂಲ, ಎಸ್ಸಿಪಿಯಿಂದ ಆಗುವಂಥ ಅನುಕೂಲ ಮತ್ತು ಅನಾನುಕೂಲ, ಅಂದರೆ ರಾಷ್ಟ್ರೀಯ ಶಿಕ್ಷಣ ನೀತಿ ಮತ್ತು ರಾಜ್ಯ ಶಿಕ್ಷಣ ನೀತಿ ಇರುವಂಥ ವ್ಯತ್ಯಾಸಗಳ ಬಗ್ಗೆ ಚರ್ಚೆ ಮಾಡೋಣ. ಇದೇ ಇವತ್ತಿನ ವಿಶೇಷ. ಎನ್ಇಪಿ ಬೇಡ, ಎಸ್ಸಿಪಿ ಬೇಕು. ನೋಡಿ, ಪ್ರಮುಖವಾಗಿ 2020ರಲ್ಲಿ ಎನ್ಇಪಿ ಜಾರಿಗೆ ಬರುತ್ತೆ. ಆವಾಗಿಂದ ಪರ ವಿರೋಧ ಚರ್ಚೆ ಆಗ್ತಾ ಇದೆ. ಈಗ ಶಿಕ್ಷಣ ನೀತಿ ಆಯೋಗದಿಂದ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಆಗಿದೆ. ಯಾಕೆ ಬೇಕು ಯಾಕೆ ಬೇಡ ಅನ್ನೋದ್ರ ಬಗ್ಗೆ. 4 ವರ್ಷಗಳ ಪದವಿ ಶಿಕ್ಷಣಕ್ಕೆ ಕೊಡುವಂಥ ಸಂಭವ ಹೆಚ್ಚಾಗಿದೆ. 3 ವರ್ಷ ಪದವಿ ಜೊತೆಗೆ 2 ವರ್ಷ ಸ್ನಾತಕೋತ್ತರ ಪದವಿ ಇರಬೇಕು ಅನ್ನುವಂಥ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. 2021ರಲ್ಲಿ ಬಿಜೆಪಿ ಸರ್ಕಾರ ಎನ್ಇಪಿಯನ್ನು ಜಾರಿಗೊಳಿಸುತ್ತೆ. 2020-21ರಲ್ಲಿ ಎನ್ಇಪಿಯನ್ನು ಉನ್ನತ ಶಿಕ್ಷಣದಲ್ಲಿ ಅಳವಡಿಸಿಕೊಳ್ಳಲಾಗಿತ್ತು. ಈಗ ನಮ್ಮ ರಾಜ್ಯಕ್ಕೆ ಎನ್ಇಪಿ ಬೇಡ ಅನ್ನೋದು. ಕಳೆದ 4 ವರ್ಷಗಳಿಂದ ಎನ್ಇಪಿಯ ವಿರುದ್ಧ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಮತ್ತು ರಾಜ್ಯ ಶಿಕ್ಷಣ ನೀತಿಯ ವಿಚಾರವಾಗಿ ರಾಜ್ಯ ಹೇಳ್ತಾ ಇರುವಂಥದ್ದು ಪ್ರತ್ಯೇಕ ಶಿಕ್ಷಣ ನೀತಿ ಬೇಕು ಅಂತ. ಪರ ವಿರೋಧದ ಚರ್ಚೆ ಜೋರಾಗ್ತಾ ಇದೆ. ಸೊ ಹಂಗಾಗಿ ಈಗ ಸರ್ಕಾರದಿಂದ ಆಯೋಗ ರಚನೆ ಆಗಿದೆ. 4 ವರ್ಷಗಳ ಪದವಿ ಶಿಕ್ಷಣಕ್ಕೆ ಕೊಡುವಂಥ ಸಾಧ್ಯತೆ ಇರುತ್ತೆ. ಈಗ ಹೆಂಗೆ ಹಳೆದೇನಿತ್ತಲ್ಲ ಅದೇ ಇರಬೇಕು ಅಂತೇಳಿ. ಬಟ್ ಇವರ ಇರುವಂಥ ಗುದ್ದಾಟದಿಂದಾಗಿ ಶಿಕ್ಷಣದ ಮೇಲೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ, ಮಕ್ಕಳ ಮೇಲೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅಂತೇಳಿ ಈ ರೀತಿ ಎನ್ಇಪಿ ಅಥವಾ ಎಸ್ಸಿಪಿ ಬರೋದ್ರಿಂದಾಗಿ ಪಠ್ಯಕ್ರಮ ಅಂತೂ ಬದಲಾವಣೆ ಆಗಲೇಬೇಕಾಗುತ್ತೆ. ಸೊ ಅದು ಶಿಕ್ಷಣದ ಪಠ್ಯಕ್ರಮದಲ್ಲಿ ಹೊಡೆತ ಬೀಳುವಂಥ ಸಾಧ್ಯತೆ ಇರುತ್ತೆ. ಶಿಕ್ಷಣದ ಮೇಲೂ ಕೂಡ ಹೊಡೆತ ಬೀಳುವಂಥ ಸಾಧ್ಯತೆ ಇರುತ್ತೆ. ಸೊ ಹಂಗಾಗಿ ಯಾಕೆ ಬೇಡ ಅಂತ ಹೇಳ್ತಿದ್ದಾರೆ. ಸೊ ಯಾಕೆ ಎನ್ಇಪಿ ಬೇಕು ಯಾಕೆ ಬೇಡ ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡ್ತೀವಿ. ಇನ್ನು ಪ್ರಮುಖವಾಗಿ ಚುನಾವಣಾ ಈ ಎನ್ಇಪಿ ಏನಿದೆಯಲ್ಲ, ಎನ್ಇಪಿಯಿಂದ ಈಗ ಶಿಕ್ಷಣ ನೀತಿ ಆಯೋಗ ರಚನೆ ಆಗಿರುವಂಥ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಆಯೋಗ ಕೆಲವೊಂದಿಷ್ಟು ಅಂಶಗಳನ್ನು ಮುಂದಿಟ್ಟಿರುವಂಥದ್ದು. ಅಂದರೆ ಯಾಕೆ ಬೇಕು ಏನು ಬೇಡ ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಇದರ ಬಗ್ಗೆ ಚರ್ಚೆ ಆಗುತ್ತೆ. ಜೊತೆಗೆ ಸಂಪುಟ ಸಭೆಯಲ್ಲೂ ಕೂಡ ಚರ್ಚೆ ಆಗುವಂಥ ಸಾಧ್ಯತೆ ಇರುತ್ತೆ. ಮಾತೃಭಾಷೆಯಲ್ಲಿ ಬೋಧನೆಗೆ ಅವಕಾಶ ಕೊಡಬೇಕು ಅನ್ನುವಂಥ ವಿಚಾರ, ಅಂದರೆ ಶಿಫಾರಸುಗಳನ್ನು ಮಾಡಿರುವಂಥದ್ದು. ಇನ್ನು ಇದಾದ ನಂತರ ಶಿಕ್ಷಣ ವ್ಯವಸ್ಥೆಯಲ್ಲಿರುವಂಥ ತ್ರಿಭಾಷಾ ಪದ್ಧತಿ ಬೇಡ ಅಂಥೇಳಿ ಶಿಫಾರಸು ಮಾಡಿದೆ. ಅಂದರೆ ಅದರಲ್ಲಿರುವಂಥ ಪ್ರಮುಖ ಅಂಶಗಳು. ಅದರ ಜೊತೆಗೆ ದ್ವಿಭಾಷಾ ನೀತಿ ಕಡ್ಡಾಯ ಜಾರಿಗೊಳಿಸಬೇಕು ಅಂಥೇಳಿ ಶಿಫಾರಸಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದೆಲ್ಲವೂ ಕೂಡ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಇದರ ಜೊತೆಗೆ ಬೇಕಾಬಿಟ್ಟಿ ವಿವಿಗಳನ್ನು ತೆರೆಯುವುದು ಬೇಡ ಅಂಥೇಳಿ ಸುದೀರ್ಘವಾಗಿ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿರುವಂಥ ಶಿಕ್ಷಣ ನೀತಿ ಆಯೋಗ ಅಧ್ಯಯನ ಬಳಿಕ ಹೊಸ ವಿವಿ ಮತ್ತು ಕಾಲೇಜು ತೆರೆಯಬೇಕು ಅಂಥೇಳಿ ಮನವಿಯನ್ನು ಮಾಡಲಾಗಿದೆ. ಶಿಫಾರಸಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಅದರ ಜೊತೆಗೆ ಜ್ಞಾನ ಅನುವಾದಕ್ಕಾಗಿ ಪ್ರತ್ಯೇಕ ಕೇಂದ್ರ ಸ್ಥಾಪನೆ ಆಗಬೇಕು ಅಂಥೇಳಿ. ಇನ್ನು 7ನೇದು RTE 4ರಿಂದ 18 ವಯೋಮಾನಕ್ಕೆ ವಿಸ್ತರಣೆಗೆ ಸೂಕ್ತ ಇರುತ್ತೆ ಅನ್ನುವಂಥ ವಿಚಾರ ಇದರಲ್ಲಿ ಮನವಿ ಮಾಡಲಾಗ್ತಾ ಇದೆ. ಇನ್ನು NCERT ಪಠ್ಯ ಪುಸ್ತಕದ ಅವಲಂಬನೆ ಕೊನೆ ಆಗಬೇಕು. ಸೊ ಹಂಗಾಗಿ ನಮಗೆ ಎಸ್ಸಿಪಿ ಬೇಡ, ಇದು ಎನ್ಇಪಿ ಬೇಡ, ಎಸ್ಸಿಪಿ ಬೇಕು ಅಂಥೇಳಿ. ಶಾಲೆಗಳಲ್ಲಿ ಗುತ್ತಿಗೆ ಅತಿಥಿ ಶಿಕ್ಷಕರ ನೇಮಕವನ್ನು ನಿಲ್ಲಿಸಬೇಕು ಅಂಥೇಳಿ, ಈ ರೀತಿ ಗುತ್ತಿಗೆ ಆಧಾರದ ಮೇಲೆ ಕರೆಯುವಂಥ ನೇಮಕಾತಿ ಇದೆಯಲ್ಲ ಅದನ್ನು ನಿಲ್ಲಿಸಬೇಕು ಅಂತೇಳಿ, ಉನ್ನತ ರೀತಿಯಲ್ಲಿ ಶಿಕ್ಷಣವನ್ನು ಕೊಡಬೇಕು ಅನ್ನೋದು. ಉದ್ಯೋಗ ಆಧಾರಿತ ಶಿಕ್ಷಣವನ್ನು ಹೆಚ್ಚುಗೊಳಿಸಿ, ಅಂದರೆ ಈಗ ಉದಾಹರಣೆಗೆ ಕಂಪನಿಗಳಲ್ಲಿ ಏನು ಬೇಕು ಅದರ ಕಡೆಗೆ ಹೆಚ್ಚು ಗಮನ ಕೊಡಬೇಕು. ಅಲ್ಲಿ ಯಾವ ರೀತಿಯಾಗಿ ಇರುತ್ತೆ ಶಿಕ್ಷಣ ಸಿಗಬೇಕು ಅಂತ ಹೇಳಿದ್ರೆ ಕನ್ನಡದಲ್ಲಿ
ಕೃಷಿ ಪಠ್ಯಪುಸ್ತಕವನ್ನು ಅಭಿವೃದ್ಧಿಪಡಿಸಿ ಅಂತೇಳಿ ಕೃಷಿಗೆ ಸಂಬಂಧಪಟ್ಟಂತೆ ಇನ್ನು ಅದಾದ ನಂತರ PU ಕಾಲೇಜುಗಳಲ್ಲಿ ಸಮಗ್ರ ಲೈಂಗಿಕ ಶಿಕ್ಷಣ ಪರಿಚಯ ಮಾಡಿಕೊಡಿ ಅನ್ನೋದ್ರ ಬಗ್ಗೆ ಅದೆಲ್ಲರಿಗೂ ಕೂಡ ಮಾಹಿತಿ ಇರಬೇಕು ಈ ಲೈಂಗಿಕತೆಯ ವಿಚಾರವಾಗಿ ಅನ್ನೋದು. ಅದಾದ ನಂತರ ಖಾಸಗಿ ಸಂಸ್ಥೆಗಳ ಶುಲ್ಕ ನಿಯಂತ್ರಣಕ್ಕೆ ಶಾಶ್ವತ ಪರಿಹಾರವನ್ನು ಕಲ್ಪಿಸಿಕೊಡಬೇಕಾಗತ್ತೆ ಅಂಥೇಳಿ ಸರ್ಕಾರಕ್ಕೆ ಶಿಕ್ಷಣ ನೀತಿ ಆಯೋಗ ಸಲ್ಲಿಸಿರುವಂಥ ವರದಿ ಇದು. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಅರುಣ್ ಅವರು, ಫೌಂಡರ್ ಆ್ಯಂಡ್ CEO V.9 ಇವೆಂಟ್ಸ್ ಇದ್ದ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಥ್ಯಾಂಕ್ ಯು. ಹಾಗೆಯೇ ರಾಜೇಶ್ ಭಟ್ ಶಿಕ್ಷಕರು, ಕಾರ್ಯದರ್ಶಿ ಶಿಕ್ಷಣ ಉಳಿಸಿ ಸಮಿತಿ ಕಡೆಯಿಂದ ಸರ್, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಹಾಗೇನೆ ಪ್ರೊಫೆಸರ್ ಆಗಿರುವಂಥ ಮುರುಗಿಯಪ್ಪ, ಮಾಜಿ ಉಪಕುಲಪತಿ ಆಗಿರುವಂಥ ಹಂಪಿ ಕನ್ನಡ ವಿಶ್ವವಿದ್ಯಾಲಯ, ಸರ್ ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಸರ್ ಮುರುಗಪ್ಪ ಸರ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ಕಳೆದ 4 ವರ್ಷಗಳಿಂದ ಪರ ವಿರೋಧ ಚರ್ಚೆ ಆಗ್ತಾ ಇದೆ. ಕೆಲವೊಂದಿಷ್ಟು ರಾಜ್ಯಗಳು ಈ ನೀತಿಯನ್ನು ಒಪ್ಕೊಂಡಿವೆ, ಇನ್ನು ಕೆಲವೊಂದಿಷ್ಟು ರಾಜ್ಯಗಳು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಪ್ರಮುಖವಾಗಿ ನಮ್ಮ ರಾಜ್ಯ, ಆಮೇಲೆ ತಮಿಳುನಾಡು ಅಂತ ಬಂದಾಗ ಸೊ ಈ ಒಂದು ಶಿಕ್ಷಣದ ನೀತಿಯ ಬಗ್ಗೆ ಏನು ಹೇಳ್ತೀರಿ? ಸರ್ ಮುರುಗಪ್ಪ ಸರ್, ನಾನು ನಿಮ್ಮ ಹತ್ರನೇ ಹಲೋ ಈ ಪರ ವಿರೋಧದ ಚರ್ಚೆ ಬಗ್ಗೆ ಏನು ಹೇಳ್ತೀರಿ ಅಂತೇಳಿ. ಕಳೆದ 4 ವರ್ಷಗಳಿಂದ ಈ ರೀತಿಯ ಚರ್ಚೆಗಳು ಆಗ್ತಾನೆ ಇದೆ. ಹೌದು, NEP ಬಂದ ಕೂಡಲೇ ಏನಾಯಿತು ಅಂತಂದ್ರೆ ಈಗಿರುವ ವ್ಯವಸ್ಥೆಗೆ ಒಂದು ಪ್ರತಿಕೂಲವಾದ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಈಗ ಮೊದಲನೇ ಪ್ರಶ್ನೆ ಏನು ಅಂತಂದ್ರೆ 3 ವರ್ಷದ ಪದವಿಯನ್ನು 4 ವರ್ಷಕ್ಕೆ ಮಾಡಲಿಕ್ಕಂತ ಅವಶ್ಯಕತೆ ಏನಿದೆ, ಅದಕ್ಕೆ ಏನು ಕಾರಣ, ಅದು ಬೇಕಾಗುತ್ತೆ ಅಂತ. ಇದು ಯಾರಿಗೆ ಬೇಕು, ಎಷ್ಟು ಜನರಿಗೆ ಬೇಕು, ಯಾಕೆ ಬೇಕು, ಇವನ್ನ ನಾವು ಪ್ರಶ್ನೆ ಮಾಡಿಕೊಂಡ್ರೆ ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ಈಗಿರ್ತಕ್ಕಂಥ 3 ವರ್ಷದ ಕೋರ್ಸ್ನಿಂದ ನಮ್ಮಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನಾದರೂ ತೊಂದರೆ ಉಂಟಾಗಿದೆಯಾ, ಅವರಿಗೆ ಮೇಲೆ ಸ್ನಾತಕೋತ್ತರಕ್ಕೆ ಹೋಗ್ಲಿಕ್ಕಾಗಲಿ ಅಥವಾ ಕೆಲಸಗಳಿಗೆ ಹೋಗ್ಲಿಕ್ಕಾಗಲಿ ಏನಾದ್ರು ತೊಂದರೆ ಆಗಿದೆ ಅಂತಂದ್ರೆ ಅಂಥದ್ದು ಯಾವುದು ಕೂಡ ನಮಗೆ ಕಂಡು ಬರೋದಿಲ್ಲ. ಹಾಗಿದ್ದ ಈ 4 ವರ್ಷದ ಮಾಡೋದ್ರಿಂದ ಆಗ್ತಕ್ಕಂಥ ಅನಾನುಕೂಲಗಳು ಏನು ಅಂತ ಯೋಚನೆ ಮಾಡ್ತಾ ಬಂದಾಗ, ಒಂದು, ಈಗಾಗಲೇ ನಮ್ಮ ಕಾಲೇಜುಗಳು ಸಿದ್ಧವಾಗಿರೋದು, ಅದು ಬೇಕಾಗಿರ್ತಕ್ಕಂಥ ಸೌಲಭ್ಯಗಳೇನಿರುತ್ತೆ ಅದು 3 ವರ್ಷದ ಪದವಿಗಳಿಗೆ ಮಾತ್ರ ಮಾಡ್ಕೊಂಡು ಇದೆ. ಹಾಗಾಗಿ ಅಲ್ಲಿ ತರಗತಿಗಳಾಗಿರ್ಬಹುದು, ಲ್ಯಾಬ್ ಇರಬಹುದು ಅಥವಾ ಲೈಬ್ರರಿ ಆಗಿರ್ಬಹುದು, ಇವೆಲ್ಲವೂ ಕೂಡ 3 ವರ್ಷದ ಕೋರ್ಸಿಗೆ ಬೇಕಾಗಿರ್ತಕ್ಕಂಥ ಸೌಕರ್ಯಗಳು ಏನಿದಾವೆ ಅದನ್ನ ಮಾಡ್ಕೊಂಡಿದೆ. ಹೀಗಿದ್ದಾಗ 4 ವರ್ಷದ ಮಾಡಿದ್ರಿ ಅಂತಂದ್ರೆ ಇನ್ನು 1 ವರ್ಷಕ್ಕೆ ಬೇಕಾಗಿರ್ತಕ್ಕಂಥ ಈ ಹೆಚ್ಚಳ ಇದೆಯಲ್ಲ, ವಿದ್ಯಾರ್ಥಿಗಳ ಹೆಚ್ಚಳ ಜಾಸ್ತಿ ಆಗುತ್ತೆ, ವಿಷಯಗಳ ಹೆಚ್ಚಳ ಜಾಸ್ತಿ ಆಗುತ್ತೆ. ಹಾಗಿದ್ದಾಗ ಅವುಗಳಿಗೆ ಬೇಕಾಗಿರೋ ಸೌಕರ್ಯ ನಿರ್ಮಾಣ ಮಾಡಬೇಕಾಗುತ್ತೆ. ಭೌತಿಕವಾಗಿರ್ತಕ್ಕಂಥ ಸೌಕರ್ಯ ಬೇಕಾಗುತ್ತೆ, ಅಂದ್ರೆ ಕ್ಲಾಸ್ ರೂಮ್ಗಳು ಜಾಸ್ತಿ ಬೇಕಾಗ್ಬೋದು, ಲೈಬ್ರರಿ ಸಂಖ್ಯೆ ಜಾಸ್ತಿ ಬೇಕಾಗ್ಬೋದು, ಹಾಗೇನೇ ಲ್ಯಾಬೊರೇಟರಿಯ ಸಂಖ್ಯೆಗಳು ಜಾಸ್ತಿ ಬೇಕಾಗ್ಬೋದು. ಇವೆಲ್ಲ ಮಾಡ್ಕೋಬೇಕಾಗುತ್ತೆ. ಆದ್ರೆ ಇವತ್ತಿನ ಪರಿಸ್ಥಿತಿ ಒಳಗೆ ಕಾಲೇಜಿನೊಳಗೆ ಇರೋ ಸ್ಥಿತಿ ಒಳಗೇನೆ ಕ್ಲಾಸ್ಗಳು ನಡೆಸೋದು ಕಷ್ಟ ಆಗಿದೆ. ಯಾಕೆ ಅಂದ್ರೆ ಪರ್ಮನೆಂಟ್ ಆಗಿದ್ದ ಟೀಚರ್ಸ್ಗಳು ಇಲ್ಲ. ಹಾಗಿದ್ದಾಗ ಈ 4 ವರ್ಷ ಮಾಡೋದ್ರಿಂದ ಇಲ್ಲಿ ಒತ್ತಡ ಜಾಸ್ತಿ ಆಗೋದ್ರಿಂದ ಅದು ಕಷ್ಟ ಆಗುತ್ತೆ ಅಂತಂದ್ರೆ ಒಂದು ವೇಳೆ 4 ವರ್ಷ ಮಾಡಿಬಿಟ್ರಿ ಅಂತ ತಿಳ್ಕೊಳ್ಳಿ. ಆವಾಗ ಏನಾಗುತ್ತೆ ಅಂತಂದ್ರೆ PG ಬಂದಾಗ 2 ವರ್ಷದ ಕೋರ್ಸ್ 1 ವರ್ಷಕ್ಕೆ ಬರುತ್ತೆ. ಹಾಗೆ 1 ವರ್ಷಕ್ಕೆ ಬಂತು ಅಂತಂದಾಗ ಈವರೆಗೆ ಇರ್ತಕ್ಕಂತಹ 2 ವರ್ಷದ PG ಕೋರ್ಸ್ ಇರುವಂತ ಆ ಮೌಲ್ಯ ಇದೆಯಲ್ಲ, ಆ ಮೌಲ್ಯ ಮೇಲೆ ಹೊರಟೋಗುತ್ತೆ ಬೇಸಿಕ್ ಆಗಿ. ಅದ್ರ ಜೊತೆಗೆ ಪ್ರತಿಯೊಂದು ಯೂನಿವರ್ಸಿಟಿಯೂ ಕೂಡ ತನ್ನದೇ ಆಗಿರ್ತಕ್ಕಂಥ ಸೌಕರ್ಯಗಳನ್ನು ನಿರ್ಮಾಣ ಮಾಡಿಕೊಂಡಿದೆ. 2 ವರ್ಷದ ಕೋರ್ಸ್ಗೆ ಬೇಕಾಗಿರ್ತಕ್ಕಂಥ ಬೇರೆ ಬೇರೆ ವಿಷಯಗಳ ಲ್ಯಾಬ್ಗಳು, ಬೇರೆ ಬೇರೆಯ ವಿಷಯಗಳಿಗೆ ಬೇಕಾಗಿರ್ತಕ್ಕಂಥ ಲೈಬ್ರರಿಗಳು, ಹಾಗೆ ಬೇರೆ ಬೇರೆ ವಿಷಯಗಳಿಗೆ ಬೇಕಾಗಿದ್ದ ಕಟ್ಟಡಗಳು ಹಾಗೂ ಮತ್ತು ಕ್ಲಾಸ್ ರೂಮ್ಸ್ ಇವನ್ನೆಲ್ಲ ನಿರ್ಮಾಣ ಮಾಡ್ಕೊಂಡಿದೆ. ಒಂದ್ ವೇಳೆ 1 ವರ್ಷಕ್ಕೆ ಇಳಿಸ್ಕೊಂಡ್ಬಿಟ್ರಿ ಅಂತ ತಿಳ್ಕೊಳ್ಳಿ, ಅವಾಗ ಏನಾಗುತ್ತೆ, ಅರ್ಧಕ್ಕರ್ಧ ಬರ್ಡನ್ ಕಡಿಮೆ ಆಗ್ಬಿಡುತ್ತಲ್ಲ, ಅರ್ಧಕ್ಕರ್ಧ ಕ್ಲಾಸ್ ರೂಮ್ಸ್ ಖಾಲಿ ಆಗ್ತವೆ, ಅರ್ಧಕ್ಕರ್ಧ ಲೈಬ್ರರಿ ಕಡಿಮೆ ಆಗುತ್ತೆ, ಅರ್ಧಕ್ಕರ್ಧ ಲ್ಯಾಬ್ಗಳು ಕಡಿಮೆ ಆಗುತ್ತೆ. ಇರ್ತಕ್ಕಂಥ ಸೌಲಭ್ಯಗಳನ್ನ ನಾವು ಏನ್ ಮಾಡ್ಬೇಕು ಅಂತಕ್ಕಂಥ ಪ್ರಶ್ನೆ ಎರಡನೇ. ಮೊದಲನೇ ಬೇಸಿಕ್ ಆಗಿ ಆ ಮೌಲ್ಯವೇನೆ, 2 ವರ್ಷದ ಕೋರ್ಸಿಗೆ ಏನು ಮೌಲ್ಯ ಇದೆಯಲ್ಲ ಆ ಮೌಲ್ಯವನ್ನ ನಾವು 1 ವರ್ಷಕ್ಕೆ ಇಳಿಸೋದ್ರಿಂದ ಅದ್ರ ಮೌಲ್ಯವನ್ನ ನಾವು ಕಲುಷಿತಗೊಳಿಸ್ತಾ ಇದ್ದೇವೆ ಅಂತಕ್ಕಂಥದ್ದು ಒಂದು. ಆಮೇಲೆ ಎರಡನೇದು, 3ನೇ ಪಾಯಿಂಟ್ ಏನು ಅಂತಂದ್ರೆ
ನಾವು 3 ವರ್ಷದ ಕೋರ್ಸ್ಗಳಲ್ಲಿ ಆಯಾ ಸಬ್ಜೆಕ್ಟ್ಗಳಲ್ಲಿ ಆಯಾ ವಿಷಯಗಳಲ್ಲಿ ಆ ವಿದ್ಯಾರ್ಥಿಗಳನ್ನ ತರಬೇತಿ ಮಾಡ್ಕೊಳ್ತಾ ಬರ್ತೇವೆ. ಆಮೇಲೆ 2 ವರ್ಷಗಳ ಕೋರ್ಸ್ ಅಲ್ಲಿ ಬೇಸಿಕ್ ಆಗಿರ್ತಕ್ಕಂಥ ಪರಿಚಯ ಮಾಡ್ಕೊಟ್ಟಿರ್ತಕ್ಕಂಥದ್ದನ್ನ ಇಲ್ಲಿ ಈ 2 ವರ್ಷಗಳಲ್ಲಿ ಅವ್ರನ್ನ ಸಂಶೋಧನೆಗೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ನಾವು ಅವ್ರನ್ನ ತಯಾರು ಮಾಡ್ತೇವೆ. ಹೀಗೆ ಸಂಶೋಧನೆಗೆ ಬೇಕಾಗಿರೋ ತಯಾರಿ ಇದೆಯಲ್ಲ, ಅಥವಾ ಪ್ರವಚನಗಳಿಗೆ ಅಥವಾ ಅಧ್ಯಾಪಕ ವೃತ್ತಿಗೆ ಬೇಕಾಗಿರೋ ಇದೆಯಲ್ಲ, ಈ ತರಬೇತಿಗೆ ಬೇಕಾದಂತ 2 ವರ್ಷದ ಕೋರ್ಸ್ ನೀವು 1 ವರ್ಷಕ್ಕೆ ಇಳಿಸ್ಬಿಟ್ರಿ ಅಂತಂದ್ರೆ ಇವು ಎಲ್ಲವೂ ಕುಂಠಿತ ಆಗ್ತವೆ. ಮುಂದೆ ಮಾಡಬೇಕಾಗಿದ್ದಂಥ ಸಂಶೋಧನೆ PhD ಕೋರ್ಸ್ ಇದೆಯಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ತಯಾರಿ 1 ಕೋರ್ಸ್ನಲ್ಲಿ ಮಾಡ್ಲಿಕ್ಕೆ ಆಗೋಲ್ಲ. ಹಾಗೇನೆ ಇಲ್ಲಿ ಯಾವ ಇವನ್ನೆಲ್ಲ ಹೋಯ್ತು ಈಗಾಗಲೇ ನಾನು ನೋಡಿದ್ದೇನೆ, ಎಷ್ಟೋ ವಿಶ್ವವಿದ್ಯಾಲಯಗಳಲ್ಲಿ ಈಗಿದ್ದ ಪರಿಸ್ಥಿತಿಯಲ್ಲೇನೆ ಕೆಲವೊಂದಷ್ಟು ಬಿಲ್ಡಿಂಗ್ಗಳು ಹಾಗೆ ಖಾಲಿ ಬಿದ್ದುಬಿಟ್ಟಿದ್ದಾರೆ. ಆದ್ರೆ ಇದನ್ನು ತಂದ್ರೆ ಅಂತಂದ್ರೆ ಇನ್ನು ಅರ್ಧಕ್ಕರ್ಧ ಕಟ್ಟಡಗಳು ಇವೆಲ್ಲವೂ ಕೂಡ ಹಾಳಾಗ್ತವೆ. ಹಾಗಾದ್ರೆ ಇವನು ಏನ್ ಮಾಡ್ತೀರಾ? ಇದು ಭೌತಿಕವಾಗಿ ಒಂದು ಈ ತರ ಪ್ರಶ್ನೆಗಳೆಲ್ಲ ಇರೋದ್ರಿಂದ ನಾವು ಪುನಃ 2 ವರ್ಷದ PG ಕೋರ್ಸ್ 3 ವರ್ಷದ ಪದವಿ ಕೋರ್ಸ್ ಹೋಗ್ಲಿಕ್ಕೆ ಅದು ಅವಶ್ಯಕ ಅಂತ ನಾವು ಕಂಡುಕೊಂಡಿದ್ರಿಂದ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನ ನಾವು ಮಾಡಿದೆ. ಅದು AIDS ಇರ್ಬೋದು ಅಥವಾ ಬೇರೆ ಬೇರೆ ಸಂಘಟನೆಗಳಿರ್ಬೋದು, ಅವರೆಲ್ಲರೂ ಕೂಡ ಮಾಡಿದ ನಂತರ ಇದು ಗೌರ್ಮೆಂಟ್ಗೆ, ಅದು ಕರ್ನಾಟಕ ಗೌರ್ಮೆಂಟ್ಗೆ ಮನವರಿಕೆ ಆಗಿರೋದ್ರಿಂದಲೇನೆ ಇದನ್ನ 3 ವರ್ಷದ ಕೋರ್ಸಿಗೆ ಪದವಿ ಮತ್ತು 2 ವರ್ಷದ ಕೋರ್ಸಿಗೆ ಇಟ್ಕೊಂಡಿದ್ದಾರೆ. ಇದಿಷ್ಟು ಬೇಸಿಕ್ ಆಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಮುಂದೆ ಅಪಾಯಿಂಟ್ಮೆಂಟ್ ಆಯ್ತು ಬಂತು ಅಂತ ತಿಳ್ಕೊಳ್ಳಿ. ಹಾಗೆ ಬಂದಾಗ ಅಧ್ಯಾಪಕರು ನಿರ್ಮಾಣ ಮಾಡ್ತಾರೆ, ಲೆಕ್ಚರ್ಸ್ ಮಾಡ್ತಾರೆ, ಅವ್ರನ್ನ ತಗೋತಾ ಇರ್ತಕ್ಕಂಥ ಸಂದರ್ಭದೊಳಗೆ ಅವ್ರ ಕ್ವಾಲಿಫಿಕೇಶನ್ಸ್ ಯಾವ್ದು ಬೇಕಾಗುತ್ತೆ ಅಂತ. ಈಗಾಗಲೇ 2 ವರ್ಷದ PG ಮುಗಿಸೋರು ಇದ್ದಾರೆ, ಹಾಗೆ ಈಗ 1 ವರ್ಷದ ಕೋರ್ಸ್ ಮಾಡ್ತಾರೆ. ಅವಾಗ ಯಾರನ್ನ ಆಯ್ಕೆ ಮಾಡ್ಕೋತೀರಾ? ಯಾರಿಗೆ ಬೆಲೆ ಕೊಡ್ತೀರಾ? ಹಾಗೇನೆ PhD 1 ವರ್ಷದಲ್ಲಿ ಮಾತ್ರ ಮಾಡ್ತಕ್ಕಂಥವ್ರು 1 ವರ್ಷದ ಕೋರ್ಸ್ PG ಇಟ್ಕೊಂಡು PhD ಮಾಡಿದವ್ರನ್ನ ನಾವು ಆಯ್ಕೆ ಮಾಡ್ಕೋಬೇಕು, ಅಥವಾ ಈ ಮುಂದೆ ಬರ್ತಕ್ಕಂಥ 1 ವರ್ಷ ಇವೆಲ್ಲ ಪ್ರಶ್ನೆಗಳು ಇರೋದ್ರಿಂದಲೇ ನಾವು ಇವರೆಗೂ ಈ NEP ಪರವಾಗಿ ನಾವು ಖಂಡಿತವಾಗಿಯೂ ಇಲ್ಲ, NEP ಪರವಾಗಿ ಇಲ್ಲ. ಹಾಗಾಗಿ ಇದನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂಥ ಒಂದು ಆಶಯವನ್ನ ಇಟ್ಕೊಂಡು ಬೇರೆ ಬೇರೆ ಚರ್ಚೆಗಳು ಆಗಿದಾವೆ ಅಂತ ನಾನು ಅನ್ಕೊಂಡಿದ್ದೇನೆ. ಎಸ್, ಓಕೆ. ಅರುಣ್ ಅವರೇ, ನಿಮ್ಗೆ ಏನು ಅನ್ಸುತ್ತೆ ಈ SCP ಮತ್ತು NEP ಬಗ್ಗೆ ನಿಮ್ಮ ಅಭಿಪ್ರಾಯ? ಒಂದು ಆನೆಸ್ಟ್ ಫೀಡ್ಬ್ಯಾಕ್ ನಾನು ಹೇಳೋದಾದರೆ, ನೋಡಿ, ಆ್ಯಸ್ ಎ ಪೇರೆಂಟ್ ಆಗು ಥಿಂಕ್ ಮಾಡಬೇಕು, ಆ್ಯಸ್ ಎ ಸ್ಟೂಡೆಂಟ್ ಆಗು ಥಿಂಕ್ ಮಾಡಬೇಕು. ಏನಿವಾಗ ವಾದ ವಿವಾದಗಳು ಮಾಡ್ತಾ ಇದ್ದೀವಿ, NEP ಆಗಿರ್ಬೋದು, SCP ಆಗಿರ್ಬೋದು, ನಾವು ಏನೇ ಅನ್ಕೊಂಡ್ರು ಕೂಡ ಸರ್ಕಾರ ತಗೊಂಡು ಬರೋ ಅಂಥ ಡಿಸಿಷನ್ನೇ ಫೈನಲ್ ಡಿಸಿಷನ್. ಯಾಕೆ ಅಂತ ಅಂದರೆ ಅವ್ರು ಪಾಸ್ಔಟ್ ಮಾಡಿದ್ರೇ ಇನ್ಸ್ಟಿಟ್ಯೂಟ್ಗಳು ಅದನ್ನು ನೆಕ್ಸ್ಟ್ ಸ್ಟೂಡೆಂಟ್ಗಳಿಗೆ, ಪೇರೆಂಟ್ಸ್ಗಳಿಗೆ ಕನ್ವಿನ್ಸ್ ಮಾಡೋಕ್ಕಾಗೋದು. ಫೈನಲಿ ನಾವೇನು ಎಕ್ಸ್ಪೆಕ್ಟ್ ಮಾಡೋದು, ಆ್ಯಸ್ ಎ ಸ್ಟೂಡೆಂಟ್, ಆ್ಯಸ್ ಎ ಪೇರೆಂಟ್, ಅನುಕೂಲ ನನಗೇನಾಗುತ್ತೆ ಅದನ್ನು ಫೋಕಸ್ ಮಾಡಿ ಅದನ್ನು ನೀವು ಜಾರಿ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಅದನ್ನು ಬಿಟ್ಟು ನಾವು ಅದು ಬೇಕು ಇದು ಬೇಕು ಅನ್ನೋದಕ್ಕಿಂತ ನನ್ನ ಅಡ್ವಾಂಟೇಜ್ ನಾನು ನೋಡ್ತಾ ಇದ್ದೀನಿ ಆ್ಯಸ್ ಎ ಸ್ಟೂಡೆಂಟ್ ಆಗಿ. ಎಕ್ಸಾಂಪಲ್, ಇವಾಗ ಒಂದು ಡಿಗ್ರಿಯಲ್ಲಿ ಸ್ಟಡಿ ಮಾಡ್ತಾ ಇದ್ದೀನಿ ಅಂತ ಅಂದರೆ ಫೈನಲಿ ನಾವು ರೀಚ್ ಆಗೋದು 100% ನನ್ನ ಫೈನಲಿ ಏನು ಬೇಕು, ನನ್ಗೆ ಅಡ್ವಾಂಟೇಜ್ ಬೇಕು. ನಾನೊಂದು ಕಂಪನಿಗೆ ಇವಾಗ 10 ಪಾಯಿಂಟು ತುಂಬ ಚೆನ್ನಾಗಿತ್ತು. ಏನಿತ್ತು, ಒಂದು ಕಂಪನಿಗೆ ಏನಾದರೂ ನಾನು ಹೋಗಿ ಜಾಬ್ಗೆ ನಾನು ಪ್ಲೇಸ್ಮೆಂಟ್ ಮಾಡಬೇಕಾದ್ರೆ ನನಗೆ ಶಿಕ್ಷಣ ಇರಬೇಕು. ಆ ಇಂಟರ್ನ್ಶಿಪ್ ಹೇಗಿರುತ್ತೆ? ಎಕ್ಸಾಂಪಲ್, ಇಂಟರ್ನ್ಶಿಪ್ ಇವಾಗ ಏನು ಅನುವು ಮಾಡಿಕೊಡ್ತಾರೆ ಕಾಲೇಜಿಂದ 90 hours 72 hours ಏನು ಕಲಿಯೋಕ್ಕಾಗುತ್ತೆ? ಅದನ್ನು ಜಾಸ್ತಿ ಮಾಡಿ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಕೊಡಿಸಿ. ಯಾಕೆ ರಿಸಲ್ಟ್ ಬರಲ್ಲ? ರಿಯಲ್ ಲೈಫಲ್ಲೇ ವಿನ್ ಆಗ್ಬಿಡ್ತೀವಲ್ಲ ನಾವು. ಅದ್ರ ಕಡೆ ಗಮನ ಹರಿಸ್ಬೇಕು ನಾವು. ರಾಜೇಶ್ ಸರ್, ಅಂದರೆ ಈಗ ಎಲ್ಲೋ ಒಂದು ಕಡೆ ರಾಜಕೀಯ ಅಜೆಂಡಾ ಅಂತ ಅನಿಸ್ತಾ ಇದೆ, ಇದೆಲ್ಲವನ್ನು ನೋಡ್ತಾ ಇದೆ, ಪರ ವಿರೋಧ ಚರ್ಚೆಯನ್ನು ನೋಡ್ತಾ ಇದ್ರೆ. ಸರ್, ಮೊದಲನೇದಾಗಿ ಸರ್, ಇವತ್ತು ಏನು SCP ಕಮಿಟಿ ರಿಪೋರ್ಟ್ ಸಬ್ಮಿಟ್ ಮಾಡಿದೆ, ಇದು ನಮ್ಗೆ ಇನ್ನೂ ಸಿಕ್ಕಿಲ್ಲ ಡಾಕ್ಯುಮೆಂಟು. ಮುಖ್ಯಾಂಶಗಳು ಆಧಾರದ ಮೇಲೆ ನಾವು ಮಾತಾಡ್ತಿದ್ದೀವಿ. ಮೇ ಬಿ ಇನ್ನೂ ನಮಗೆ ಡಾಕ್ಯುಮೆಂಟ್ ಸಿಕ್ಕಿದ ಮೇಲೆ ನಾವು ಇನ್ನೂ ಕೂಲಂಕುಷವಾಗಿ ಇದ್ರ ಬಗ್ಗೆ ಮಾತಾಡ್ಬೋದು. ಅದಕ್ಕಿಂತ ಮುಂಚೆ ಸರ್, ನಾನು ಹೇಳಕ್ಕೆ ಇಷ್ಟಪಡೋದು, ಫಸ್ಟು ಯಾಕೆ NEPನ ವಿರೋಧ ಮಾಡಿದ್ವಿ ಅಂತ ತಿಳ್ಕೊಬೇಕು ಸರ್. ಇದು ಕೇಂದ್ರ ಸರ್ಕಾರ ಕೋವಿಡ್ ಟೈಮಲ್ಲಿ, ಮರಿಬೇಡಿ, ಕೋವಿಡ್ ಟೈಮಲ್ಲಿ ಯಾವುದೇ ಚರ್ಚೆ ಮಾಡದೆ ಪಾರ್ಲಿಮೆಂಟಲ್ಲಿ ಎಜುಕೇಷನ್ ಈಸ್ ಅಂಡರ್ ಕಾನ್ಕರೆಂಟ್ ಲಿಸ್ಟ್, ಸ್ಟೇಟ್ ಟು ಸೆಂಟ್ರಲ್ ಇಬ್ಬರು ಕೂಡ ಅದ್ರಲ್ಲಿ ಭಾಗವಹಿಸ್ತಾರೆ. ಏನೂ ಮಾಡದೆ ಏಕಾಏಕಿ ಇವರು ಕೋವಿಡ್ ಟೈಮಲ್ಲಿ ಅದನ್ನು ಅನುಮೋದನೆ ಮಾಡಿದ್ರು. ಏನು NEP, ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ. ಟಿವಿಗಳು ಕೂಡ ಇದ್ರ ಬಗ್ಗೆ ಏನು ಚರ್ಚೆ ಮಾಡಲಿಲ್ಲ. ತುಂಬ ಟಿವಿಗಳು ಏನೋ ಆ ಕೋರ್ಸ್ ತೊಗೊಂಬೋದು, ಈ ಕೋರ್ಸ್ ತೊಗೊಂಬೋದು, ಎಲ್ಲ ಕನ್ಫ್ಯೂಸ್ ಮಾಡಿಟ್ರು. ಜನಗಳಿಗೆ ಏನೋ ವಸ್ತು ಅಂತ ಅನಿಸ್ಬಿಡ್ತು. ಆದರೆ ಆಮೇಲೆ ಡಾಕ್ಯುಮೆಂಟ್ ಓದಿದಾಗ ಗೊತ್ತಾಗಿದೆ ನಮಗೆ ಏನಂದ್ರೆ, ಮೊದಲನೇದಾಗಿ NEP ಶಿಫಾರಸು ಏನು ಹೇಳುತ್ತಂದ್ರೆ, ಪ್ರಮುಖ ಶಿಫಾರಸುಗಳು ಸರ್ಕಾರಿ ಶಾಲೆಗಳನ್ನ ವಿಲೀನ ಮಾಡಿ ಅನ್ನತ್ತೆ. ಅಂದರೆ 10 ಶಾಲೆ ಇದ್ರೆ ಒಂದು ತಾಲೂಕಿನಲ್ಲಿ 1 ಶಾಲೆ ಮಾಡಿ, ಆದಷ್ಟು ನೀವು ಕ್ಲಸ್ಟರ್ ಲೆವೆಲ್ ಸ್ಕೂಲ್ಗಳನ್ನ ಮಾಡಿ, ಅಂದರೆ 1 ಶಾಲೆ 1 ಕ್ಲಸ್ಟರ್ ಮಾಡಿ, ಶಿಕ್ಷಣಕ್ಕೆ ನಮ್ಮ ಜವಾಬ್ದಾರಿಯಿಂದ ದೂರ ಹೋಗೋಣ ಅಂತ ಶಿಫಾರಸು ಮಾಡ್ತು. ಇನ್ನೊಂದು 4 year ಡಿಗ್ರಿ, 3 year ಡಿಗ್ರಿ ಬೇಡ ಸರ್. 3 year ಓದ್ಬಿಟ್ಟೆ ಇವತ್ತು ಜಾಬ್ ಇಲ್ಲ ಸರ್.
ಜನಗಳಿಗೆ 4 ವರ್ಷ ಮಾಡಕ್ಕೆ ಹೊರಟ್ರು. ಆಮೇಲೆ 1 ವರ್ಷ ಮಾಡಿದ್ರೆ ಒಂದು ಸರ್ಟಿಫಿಕೇಟ್ ಅಂತೆ, 2 ವರ್ಷ ಮಾಡಿದ್ರೆ ಒಂದು ಸರ್ಟಿಫಿಕೇಟ್ ಅಂತೆ, 3 ವರ್ಷ ಮಾಡಿದ್ರೆ ಒಂದು ಸರ್ಟಿಫಿಕೇಟ್ ಅಂತೆ. ಇದರಿಂದ ಏನಾಗೋಯ್ತು, ನಮ್ಮ ಕರ್ನಾಟಕದಲ್ಲಿ ಅದನ್ನ ಯಥಾವತ್ತಾಗಿ ಇಲ್ಲೂ ಕೂಡ ಏನು ಚರ್ಚೆ ಮಾಡದೆ ಹಳೆ ಬಿಜೆಪಿ ಸರ್ಕಾರ ಅನುಷ್ಠಾನ ಮಾಡ್ತು. ಅವಾಗ ಏನಾಯ್ತು ಸರ್, ತುಂಬಾ ಜನ ಪಾಪ ಇದು ಏನು ಅಂತ ಅರ್ಥ ಆಗದೆ, ಅದು ಕೋವಿಡ್ ಟೈಮಲ್ಲಿ ಮರಿಬೇಡಿ 100% ರಿಸಲ್ಟ್ ಇತ್ತವಾಗ. ಬಟ್ 100% ಇಲ್ಲಿ ಇದು ಅಂದ್ರೆ ಏನು ಅಡ್ಮಿಷನ್ ಆಗಬೇಕಾಗಿ ತುಂಬಾ ಗಣಿಯಾಗಿ ಇಳ್ದೋಯ್ತು ಅಡ್ಮಿಷನ್. ಯಾಕೆ ಅಂದ್ರೆ ತುಂಬಾ ಜನಕ್ಕೆ ಇದು ಏನು ಅಂತಾನೆ ಅರ್ಥ ಆಗಿಲ್ಲ. ಎಷ್ಟೋ ಜನ ಹೆಣ್ಮಕ್ಳು ಮನೆಯಲ್ಲಿ 1 ವರ್ಷ ಓದಾಯ್ತಾ ಸಾಕ್ಬಿಡು ಸರ್ಟಿಫಿಕೇಟ್ ಬರುತ್ತೆ ಅಂತ ತೆಗೆದುಬಿಟ್ರಿ ಶಿಕ್ಷಣದಿಂದ. ಈ ತರ ಹಲವಾರು ತೊಂದರೆಗಳು ಸರ್. NEP ಡಾಕ್ಯುಮೆಂಟ್ ನೋಡ್ರಿ ಸರ್, ಎಲ್ಲ ಒಂದು ಕಡೆ ಆದ್ರೂ ನಿಮಗೆ ಇವತ್ತು ಏನು ಸಮಸ್ಯೆ ಹೇಳಿ, ಪೇರೆಂಟ್ಸ್ ಬಗ್ಗೆ ಮಾತಾಡ್ತಾರೆ, ಫೀಸ್ಗಳು ಜಾಸ್ತಿ ಆಗಿದೆ, ಅದ್ರ ಬಗ್ಗೆ ಮಾತಿಲ್ಲ. ಟೀಚರ್ಸ್ಗೆ ಸಂಬಳ ಇಲ್ಲ, ಅತಿಥಿ ಉಪನ್ಯಾಸಕರು ರಸ್ತೆಯಲ್ಲಿದ್ದಾರೆ, ಹೋರಾಟಗಳು ಮಾಡ್ತಿದ್ದಾರೆ. 53,000 ಜನ ಟೀಚರ್ಸ್ ವೇಕೆಂಟ್ ರಾಜ್ಯದಲ್ಲಿ ಮಾತ್ರನೇ. ಇಡೀ ದೇಶದಲ್ಲಿ ಎಷ್ಟು ಟೀಚರ್ಸ್ ವೇಕೆಂಟ್ ಅದ್ರ ಬಗ್ಗೆ ಮಾತಿಲ್ಲ. ಇಡೀ ಡಾಕ್ಯುಮೆಂಟಲ್ಲಿ ಸರ್ ನಮ್ಮ ದೇಶದ ಮಹಾನ್ ಚಿಂತಕರು ಯಾರಿದ್ರು, ವಿದ್ಯಾಸಾಗರ್ ಇರ್ಬೋದು, ಸಾವಿತ್ರಿಬಾಯಿ ಫುಲೆ ಇರ್ಬೋದು, ಯಾರ ಬಗ್ಗೆ ಒಂದು ಮಾತು ಇಲ್ಲ. ಸೆಕ್ಯುಲರಿಸಂ ಬಗ್ಗೆ ಒಂದು ಮಾತಿಲ್ಲ. ಅದಕ್ಕೆ ಇದ್ರ ಬಗ್ಗೆ ವ್ಯಾಪಕ ವಿರೋಧ ಬಂತು. ಅದಾದಮೇಲೆ ಶಿಕ್ಷಣ ಉಳಿ ಸಮಿತಿ ಇರ್ಬೋದು, AIDS ವಿದ್ಯಾರ್ಥಿ ಸಂಘಟನೆ ಇರ್ಬೋದು, ಹಲವಾರು ಸಂಘ ಸಂಸ್ಥೆಗಳು ಸೇರಿಕೊಂಡು, ಉದಾಹರಣೆಗೆ AIDS ಅವರು 37 ಲಕ್ಷ ಸಹಿಗಳನ್ನ ಕಲೆಕ್ಟ್ ಮಾಡಿ ರಾಜ್ಯ ಸರ್ಕಾರ ಅಂದರೆ ಎಲೆಕ್ಷನ್ ಟೈಮಲ್ಲಿ ಎಲ್ಲರಿಗೂ ಕೊಟ್ಟಾದ್ಮೇಲೆ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಜುಲೈ 18ನೇ ತಾರೀಕು ಒಂದು ದೊಡ್ಡ ಸಮಾವೇಶ ಆಯಿತು ಸರ್ ಬೆಂಗಳೂರಿನಲ್ಲಿ. ಎಲ್ಲ ಶಿಕ್ಷಣ ಉಳಿ ಸಮಿತಿ ಸಂಘ ಸಂಸ್ಥೆಗಳೆಲ್ಲ ಮಾಡಿದ್ವಿ. 3 ಮಿನಿಸ್ಟರ್ ಬಂದಿದ್ರು, ಮಧು ಬಂಗಾರಪ್ಪ ಸರ್ ಇವರೆಲ್ಲ ಬಂದಿದ್ರು. ಅಲ್ಲಿ ದೊಡ್ಡ ಚರ್ಚೆ ಆಯ್ತು ಇದ್ರ ಬಗ್ಗೆ, ಯಾಕೆ NEP ವಿರೋಧಿಸಬೇಕು ಅಂತ. ಅದಾದಮೇಲೆ ಸರ್ ಹೊಸ ಕಮಿಟಿ ಮಾಡಿದ್ರು. ಇವಾಗ ಈ ಕಮಿಟಿ ಶಿಫಾರಸ್ ಕೊಟ್ಟಿದೆ ನೋಡೋಕ್ಕೆ ಸರ್. ಇದು ಸದ್ಯಕ್ಕೆ ಐ ಫೀಲ್ ದೇರ್ ಇಸ್ ಮೋಸ್ಟ್ ಆಫ್ ದ ಪಾಸಿಟಿವ್ ಆಸ್ಪೆಕ್ಟ್ಸ್ ಆಫ್ ಕಮಿಂಗ್. ಒಳ್ಳೆ ಪಾಸಿಟಿವ್ ಅಂಶಗಳು ಬಂದಿದೆ. ಉದಾಹರಣೆಗೆ ದ್ವಿಭಾಷಾ ಸೂತ್ರ, ನಾವು ಯಾಕೆ ಸರ್ ತ್ರಿಭಾಷಾ ಸೂತ್ರ ಕಲಿಬೇಕು? ಈಗ ಹಿಂದಿ ಯಾಕೆ ಕಡ್ಡಾಯ ಮಾಡಬೇಕು? ಇವಾಗ ನಾನು ಟೀಚರಾಗಿ ಹೇಳ್ತೀನಿ ಸರ್, ಹಿಂದಿ ಓದೋದು ಬದಲು ನಮ್ಮ ಮಕ್ಕಳು ಸೋಷಲ್ ಮ್ಯಾಥ್ಸ್ ಬಗ್ಗೆ ಒತ್ತಡ ಕೊಡ್ತಾರೆ, ಸೈನ್ಸ್ ಬಗ್ಗೆ ಹೆಚ್ಚಿಗೆ ನಾವು ಕನ್ನಡನೇ ಚೆನ್ನಾಗಿ ಕಲಿಯೋಣ. ಇವತ್ತು ಇಟ್ ಇಸ್ ಅನ್ನೆಸರಿ. ನಮಗೆ ಬೇಕಾದ್ರೆ ನಾರ್ತ್ ಇಂಡಿಯಾಗೆ ಹೋಗೋಣ, ಹೋಗ್ಬೇಕಾದ್ರೆ ಕಲಿಯೋಣ ಸರ್. ನಂಗೆ ತಮಿಳು ಬರುತ್ತೆ, ತೆಲುಗು ಬರುತ್ತೆ, ಬೇಕಾದಾಗ ಕಲಿಯೋಣ. ಬಟ್ ಕಡ್ಡಾಯ ಮಾಡೋದಿದೆಯಲ್ಲ ಸರ್, ಇದು ತಪ್ಪು. ಇವಾಗ ದ್ವಿಭಾಷಾ ಬುದ್ಧಿ ಕರೆಕ್ಟ್ ಆಗಿದೆ ಸರ್. ಅಲ್ಲಿ ನಮಗೆ ಕನ್ನಡ ಒಂದು ಮಾತೃಭಾಷೆ, ಅಂದರೆ ಮೋಸ್ಟ್ಲಿ ಕನ್ನಡನೇ ಆಗಿದೆ ಸರ್. ಬಟ್ ಅಲ್ಲೂ ಕೂಡ ನಾವು ಮರಿಬಾರ್ದು, ಯಾರು ಇವಾಗ ಭಾಷಾ ಅಲ್ಪಸಂಖ್ಯಾತರಿದ್ದಾರೆ, ಉರ್ದು ಇರ್ಬೋದು ಅಥವಾ ತಮಿಳು ಇರ್ಬೋದು, ಹೆಚ್ಚಿಗೆ ಜನಸಂಖ್ಯೆ ಇರ್ಬೇಕಾದ್ರೆ ನಾವು ಅದೇ ಕೊಡಬೇಕು ಸರ್. ಬಟ್ ನಾವು ಮರಿಬಾರ್ದು, ಇಂಗ್ಲೀಷ್ ಭಾಳ ಮುಖ್ಯ. ಯಾಕಂದರೆ ಸರ್ ನಮ್ಮ ಕನ್ನಡ ಎಲ್ಲಿವರೆಗೂ ಜಗತ್ತಿನ ಎಲ್ಲ ಜ್ಞಾನವನ್ನು ಕನ್ನಡದಲ್ಲಿ ಇರುತ್ತೆ, ಅಲ್ಲಿವರೆಗೂ ನಾವು ಇಂಗ್ಲೀಷ್ ಬೇಕಾಗತ್ತೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ನಾವು ಇಂಗ್ಲೀಷು ಕೂಡ ಬಹಳಷ್ಟು ಪ್ರಾಮುಖ್ಯತೆ ಕೊಟ್ಟು ಮಾತೃಭಾಷೆ ಕನ್ನಡ ಇದನ್ನು ಪ್ರಾಮುಖ್ಯತೆ ಕೊಡಬೇಕು. ಹಿಂದಿ ನಮಗೆ ಅವಶ್ಯಕತೆ ಇಲ್ಲ. ಈ ಥರ ಹಲವಾರು ಪಾಸಿಟಿವ್ ಆಸ್ಪೆಕ್ಟ್ಸ್ ಇದೆ ಸರ್. ಮುಂದೆ ಬರೋಣ ಸರ್ ಚರ್ಚೆಯಲ್ಲಿ, ಮುಂದೆ ನಾನು ತೊಗೊಂಡ್ಬರ್ತೀನಿ ಸರ್. ಮುರುಗಪ್ಪ ಸರ್, ಈ ದ್ವಿಭಾಷೆ ಮತ್ತು ತ್ರಿಭಾಷಾ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಈಗಾಗಲೇ ರಾಜೇಶ್ ಅವರು ಹೇಳಿದಾಗೇನೆ, ನನಗೆ ಭಾಷೆ ಬೇಕು ಅಂತಂದಾಗ ನನ್ನ ಅವಶ್ಯಕತೆ ಅನುಗುಣವಾಗಿ ನಾನು ಕಲ್ತ್ಕೋತೇನೆ. ಆದ್ರೆ ಹೇರೋದಿದೆಯಲ್ಲ, ಒತ್ತಡ ಹಾಕೋದಿದೆಯಲ್ಲ, ಅದು ಸರಿಯಲ್ಲ. ಇದು ಯಾವಾಗಿಂದ ಶುರುವಾಗಿ, ನಾನು ಹೈಸ್ಕೂಲ್ ಓದ್ತಾ ಇದ್ದೆ ಅವಾಗಿಂದಲೂ ಶುರುವಾಗಿತ್ತು 3ನೇ ಭಾಷೆ ಹಿಂದಿ ಬರಬೇಕು ಅಂತಕ್ಕಂಥದ್ದು. ಅವತ್ತಿಂದಲೂ ಆ ಚರ್ಚೆ ನಡೀತಾ ಇದೆ, ಹೋರಾಟ ಆಗ್ತಾ ಇದೆ. ನನಗೆ ನಾನು ಬೇರೆ ತಮಿಳ್ನಾಡಿಗೆ ಹೋಗ್ತೇನೆ, ಬೇರೆ ಕಡೆ ಹೋಗ್ತೇನೆ ಅಂತಂದ್ರೆ ಅಲ್ಲಿ ಬೇಕಾದ ಭಾಷೆ ನಾನು ಕಲ್ತ್ಕೋತೇನೆ. ಅಥವಾ ನನಗೆ ಆ ಎಂಟರ್ಟೈನ್ಮೆಂಟ್ ಇಂಟ್ರೆಸ್ಟ್ ಇದೆ ಅಂತ ಟಿವಿ ನೋಡ್ತಾ ಇರ್ಬೇಕಾದ್ರೆ ಹಿಂದಿ ನೋಡ್ತೇನೆ, ಮತ್ತೊಂದು ನೋಡ್ತೇನೆ, ಕಲ್ತ್ಕೋತೇನೆ. ಆದ್ರೆ ನೀನು ಕಲಿಲೇಬೇಕು ಅಂತ ಅನ್ನೋದಿದೆಯಲ್ಲ, ಆದೇಶಪೂರ್ವಕ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇದು ಆ ಭಾಷೆಯ ಬಗ್ಗೆ ನಮಗೆ ಪ್ರೀತಿಯನ್ನು ಹುಟ್ಟಿಸೋದಲ್ಲ, ಅದ್ರ ಬಗ್ಗೆ ಮತ್ಸರವನ್ನು ಹುಟ್ಟಿಸುತ್ತೆ ಅಂತ. ಹಿಂದಿ ಒಳ್ಳೆ ಭಾಷೆ, ನಿಜವಾಗಿ ಒಳ್ಳೆ ಸುಂದರವಾಗಿರ್ತಕ್ಕಂಥ ಭಾಷೆ. ಸಾಕಷ್ಟು ಕಾವ್ಯಗಳು, ಸಾಹಿತ್ಯ ನಿರ್ಮಾಣ ಆಗಿದೆ, ಅದನ್ನ ಓದ್ತಾ ಖುಷಿನೂ ಆಗುತ್ತೆ. ಅದು ಅಲ್ಲ, ಅಂದ ಮಾತ್ರಕ್ಕೆ ನೀನು ಕಲಿಲೇಬೇಕು ಅಂತ ಹೇಳೋದಿದೆಯಲ್ಲ, ಅಧಿಕಾರಿಕವಾಗಿ ಹೇಳೋದಿದೆಯಲ್ಲ, ಆ ಮೂಲಕವಾಗಿ ಒಬ್ಬನ ಮಣಿಸೋದಿದೆಯಲ್ಲ, ಇದು ಯಾವುದೇ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ತರ್ತಕ್ಕಂಥ ವಿಷಯ. ಯಾಕೆ ಬೇಕು ನನಗೆ ಹಿಂದಿ? ನನಗೆ ಯಾಕೆ ಬೇಕು ಅಂತ ನಾನೇನಾದ್ರೂ ಹಿಂದಿ ಭಾಷಿಕರ ಜೊತೆಗೆ ಏನಾದರೂ ಸಂಬಂಧ ಇಟ್ಕೊಂಡಿದ್ದೆ, ಸಂಪರ್ಕ ಇಟ್ಕೊಂಡಿದ್ರೆ ನಾನು ಅದನ್ನ ಕಲಿತೇನೆ. ಅದಿಲ್ಲ ಬೇಕಾಗಿಲ್ಲಲ್ಲ. ಹಾಗಿದ್ದಾಗ ಇಲ್ಲ ಸರ್, ಈಗ ಡಿಗ್ರಿ ಮಾಡ್ಕೊಂಡು ಮನೆ ಹೋಗಿ ರೈತಾಪಿ ಕೆಲಸ ಮಾಡ್ತಾನೆ ಅಥವಾ ಬೇರೆ ಏನೋ ಮಾಡ್ತಾ ಇರ್ತಾನೆ, ಅವನಿಗೆ ಹಿಂದಿ ಯಾಕೆ ಬೇಕು? ಅವನಿಗೆ ಯಾಕೆ ಬೇಕು ಅಂತ ಅವನಿಗೆ ಬೇಕಾಗಿಲ್ಲ. ಹಾಗಿದ್ದಾಗ ನೀನು ಇಷ್ಟು ಮಾರ್ಕ್ಸ್ ತಗೊಳ್ಲಿಕ್ಕೆ ಆಗ್ತಿದೆ ಅಂತ ಹೇಳ್ತಾ ಇದ್ರಿ. ಮಾನಸಿಕವಾಗಿ ಹಿಂಸೆ ಮತ್ತು ಭೌತಿಕವಾಗಿ ಇವೆರಡೂ ಆಗ್ತವೆ. ಆದ್ರಿಂದ ಅದನ್ನು ಒಂದು ಭಾಷೆಯಾಗಿ ನಾವು ಗೌರವಿಸೋಣ, ಖಂಡಿತವಾಗಿ ಪ್ರೀತಿ ಇದೆ ಅದ್ರ ಬಗ್ಗೆ. ಆದ್ರೆ ಅದು ನಮ್ಮೇಲೆ ಬಂದು ಕೂರುತ್ತೆ ಅಂತಕ್ಕಂಥ ಒಂದು ಪ್ರಶ್ನೆ ಬಂತು ಅಂತಂದ್ರೆ ಅದನ್ನ ಒಪ್ಕೊಳ್ಳಿಕ್ಕೆ ಸಾಧ್ಯ ಆಗೋಲ್ಲ. ಅವಾಗ ನಾವು ದ್ವಿಭಾಷಾ ಬೇಕೇ ಬೇಕಾಗುತ್ತೆ. ದ್ವಿಭಾಷಾ ಅಂತಂದಾಗ ನನ್ನ ಮಾತೃಭಾಷೆ ಅಂತಕ್ಕಂಥದ್ದು ಅಥವಾ ಅಲ್ಲಿ ಸುತ್ತಲೂ ಇರ್ತಕ್ಕಂಥ ಒಂದು ಭಾಷೆ. ಎರಡನೇದು, ಇವತ್ತು ನಮಗೆ ಬೇಕಾಗಿದ್ದು ಇಂಗ್ಲಿಷ್ ಅನಿವಾರ್ಯ ಅಂತ ಅನಿಸ್ಬಿಟ್ಟಿದೆ ನನಗೀಗ. ನಾನು ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿ ಆಗಿದ್ದಾಗಲೂ ಕೂಡ ನಾನು ಇದೇ ಒಂದು ನಾನು ಕನ್ನಡ ಮೀಡಿಯಮಲ್ಲಿ ಓದೋಣ, ಕನ್ನಡ ಮೀಡಿಯಂ ಶಿಕ್ಷಣ ಮಾಡ್ಕೊಳ್ಳೋಣ, ಆದ್ರೆ ಅದ್ರ ಜೊತೆಗೆ ಒಂದು ಇಂಗ್ಲಿಷನ್ನ ಇಟ್ಕೊಂಡೆ ಅಂತಂದ್ರೆ
ಅಂತಂದ್ರೆ ವೈಯಕ್ತಿಕವಾಗಿ ನಾನು ಕೀಳರಿಮೆಯಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಕಾರಣದಿಂದ, ಎಲ್ಲರ ಜೊತೆಗೆ ಇರ್ಲಿಕ್ಕೆ ಸಾಧ್ಯ ಆಗತ್ತೆ ಕಾರಣದಿಂದ ಹಾಗಾಗಿ ಇಂಗ್ಲಿಷ್ ಬೇಕಾಗುತ್ತೆ ಅಂತ. ಹಾಗಾಗಿ ದ್ವಿಭಾಷಾ ಸೂತ್ರ ಅಂತಕ್ಕಂಥದ್ದು ಒಳ್ಳೆಯದು. ಈಗ ಅದು ರೆಕಮೆಂಡ್ ಆಗಿರೋದ್ರಿಂದ ನಾನು ಅದಕ್ಕೆ ಖುಷಿಯಾಗಿದ್ದೇನೆ, ಅದನ್ನ ನಾನು ಅನುಮೋದಿಸ್ತೇನೆ ಕೂಡ. ಎಸ್ ಅರುಣ್ ಅವರೇ, ಈಗ ಶಿಕ್ಷಣ ಅನ್ನೋದಕ್ಕಿಂತ ನಮ್ಗೆ ಸ್ಕಿಲ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಈಗಿನ ಕಾಲದಲ್ಲಿ ಯಾವ ರೀತಿ ಸ್ಕಿಲ್ ಬೇಕು ಅನ್ನೋದು. ಬಟ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂದರೆ ಮಕ್ಕಳ ಪರವಾಗಿ ಅಥವಾ ಒಂದು ಶಿಕ್ಷಣದ ಪರವಾಗಿ ಇಲ್ಲದೆ ಅಥವಾ ಕೋಮುವಾದಿ ರೀತಿಯ ಪಠ್ಯಕ್ರಮ ಬರುತ್ತೆ ಅನ್ನುವಂಥ ರಾಜಕೀಯ ಚರ್ಚೆಗಳು ಬೇರೆ ರೀತಿ ಆಗಿದೆ. ಬಟ್ ಮಕ್ಕಳಿಗೆ ಏನು ಬೇಕು ಅದ್ರ ಕಡೆ ಗಮನ ಕೊಡ್ತಿಲ್ಲ ಅಂತ ಅನ್ಸಲ್ವಾ? ಎಸ್, ಫಸ್ಟು ನಾನು ಸರ್ಕಾರಕ್ಕೆ ಈ ಒಂದು ಡಿಬೇಟಿಂದ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಪೇರೆಂಟ್ಸು ಮತ್ತು ಸ್ಟೂಡೆಂಟ್ಸ್ಗೆ ಏನು ಬೇಕು ಅನ್ನೋದನ್ನ ಫಸ್ಟು ನೀವೊಂದು ರಿಸರ್ಚ್ ಮಾಡಿ. ಅದು ಕೂಡ ಈಗಿನ ಡಿಜಿಟಲ್ ಯುಗದಲ್ಲಿ ಏನು ಬೇಕು ಅನ್ನೋದನ್ನ ನೀವು ರಿಸರ್ಚ್ ಮಾಡಬೇಕು. ಸ್ಟೂಡೆಂಟ್ ಆ್ಯಸ್ ಎ ಸ್ಟೂಡೆಂಟ್ ನಾನೊಂದು ಕಂಪನಿಗೆ ಹೋಗಿ ಅಪಾಯಿಂಟ್ ಆಗ್ತೀನಿ ಅಂದರೆ ಒಂದು ಸ್ಟಡಿ ಬೇಕು. ಅದು ಸ್ಟೇಟ್ ಆಗಿರ್ಬೋದು, ನ್ಯಾಷನಲ್ ಲೆವೆಲಲ್ಲಿ ಬೇಕಾಗುತ್ತೆ ಸ್ಟಡಿ. ಯಾಕೆ ಅಂತ ಅಂದರೆ ನಾವು ಇದೇ ಸ್ಟೇಟ್ ಆಗಿರ್ಬೋದು, ಬೇರೆ ಬೇರೆ ಕಡೆ ಹೋಗೋವಂಥ ಸ್ಟೂಡೆಂಟ್ಗಳಿರ್ತಾರೆ, ಅಲ್ಲಿ ಅಪಾಯಿಂಟ್ ಆಗೋ ಚಾನ್ಸಸ್ ಇರುತ್ತೆ. ಅದು ಅರಿವಿರಲಿ, ಐ ಅಪ್ರಿಷಿಯೇಟ್. ಬಟ್ ಸ್ಟೂಡೆಂಟ್ ಮೋಸ್ಟ್ ಇಂಪಾರ್ಟೆಂಟ್. ಈಗಿನ ಜನ್ರೇಷನ್ಗೆ ಸ್ಕಿಲ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಕಂಪನಿಗೆ ಹೋಗಿ ನೀವು ಅಪಾಯಿಂಟ್ ಆಗ್ತೀರಾ ಅಂತ ಅಂದರೆ ಎಜುಕೇಷನ್ ಸರ್ಟಿಫಿಕೇಟ್ ಜೊತೆಗೆ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಹೇಗಿದೆ, ಟೈಮ್ ಮ್ಯಾನೇಜ್ಮೆಂಟ್ ಹೇಗಿದೆ, ಆ ಬಾಡಿ ಲ್ಯಾಂಗ್ವೇಜ್ ಹೇಗಿದೆ, ಮತ್ತು ಒಂದು ವೆಂಡರ್ ಮ್ಯಾನೇಜ್ಮೆಂಟ್ ಅಂದರೆ ಏನು, B2B ಬಿಸ್ನೆಸ್ ಅಂದರೆ ಏನು, B2C ಬಿಸ್ನೆಸ್ ಅಂದರೆ ಏನು, ಇದ್ರ ಬಗ್ಗೆ ಸ್ಕಿಲ್ ಬಗ್ಗೆ ಕಂಪ್ಲೀಟ್ ನಾಲೆಡ್ಜ್ ಕೊಡಬೇಕಾಗುತ್ತೆ. ಇದ್ರ ಬಗ್ಗೆ ಜಾಸ್ತಿ ಅರಿವೇ ಮೂಡಿಸ್ತಾ ಇಲ್ಲ ಸರ್ಕಾರ ಆಗಿರ್ಬೋದು. ಕೆಲವೊಂದು ಕಾಲೇಜ್ಗಳು ಮಾತ್ರ. ಎಕ್ಸಾಂಪಲ್, ಇಂಟರ್ನ್ಶಿಪ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದರೆ, ಒಂದು ಸ್ಟೂಡೆಂಟ್ಗೆ ಈಗ ಫಸ್ಟ್ ಇಯರ್ ಸೆಕೆಂಡ್ ಇಯರಲ್ಲಿ ಇರ್ತಾರೆ, ಥರ್ಡ್ ಇಯರ್ ಬಂದಿದ ತಕ್ಷಣ, ಪಾಸ್ ಆಗಿದ ತಕ್ಷಣ ನಿನ್ನ ಕೆಲ್ಸಕ್ಕೆ ಹೋಗು ಅಂದ್ಬಿಡ್ತಾರೆ. ನನ್ನ ಸರ್ಟಿಫಿಕೇಶನ್ ಇಟ್ಕೊಂಡು ಹೋಗ್ಬಿಟ್ರೆ ಯಾರು ಕೆಲಸ ಕೊಟ್ಬಿಡ್ತಾರೆ? ಅವ್ರು ಕರೆಕ್ಟಾಗಿ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಕ್ಕೆ ಬರಲಿಲ್ಲ ಅಂದರೆ ಕಾಲೇಜ್ ಕಡೆಯಿಂದ ಕೊಡ್ತಾರೆ, ಓನ್ಲಿ ಒಂದು 90 ಅವರ್ಸ್ ಮಾತ್ರ ನೀವು ಇಂಟರ್ನ್ಶಿಪ್ ಮಾಡ್ಕೊಂಡು ಬನ್ನಿ ಅಂತ. ಅದನ್ನ ಜಾಸ್ತಿ ಮಾಡಬೇಕು. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅವ್ರು ಕಾಲೇಜಲ್ಲೇ ಇರಲಿ, ಥರ್ಡ್ ಇಯರ್ ಇಂದ ಏನಿದೆ ಅವ್ರು ಜಾಸ್ತಿ ಪ್ರಾಕ್ಟಿಕಲ್ ನಾಲೆಡ್ಜ್ ಕೊಡೋಕ್ಕೆ ಪ್ಲಾನ್ ಮಾಡಬೇಕು. ಅವಾಗ ಮಾಡಿದ್ರೆ ಮಾತ್ರ. ನಾನು ಕಾಲೇಜ್ಗೂ ಬೈಕೊಳ್ಳಲ್ಲ, ನಾನು ಒಂದು ಇಂಡೈರೆಕ್ಟ್ ಆಗಿ ನನ್ನ ಪೇರೆಂಟ್ಸ್ಗೂ ಬೈಕೊಳ್ಳಲ್ಲ. ಯಾಕೆಂದ್ರೆ ಅವ್ರ ಫೋರ್ಸಿಂದಾನೇ ಕೆಲವೊಂದು ಕೋರ್ಸ್ ಮಾಡ್ತಾ ಇರೋಂಥ ಸ್ಟೂಡೆಂಟ್ಗಳಿದ್ದಾರೆ. ಎಕ್ಸಾಂಪಲ್, ಇವಾಗ ನಮ್ಮ ಡಿಸೇಬಲ್ಸ್ ಕಾರ್ಪೊರೇಟ್ ಸ್ಕೂಲ್ ಅಂತ ಒಂದು ಇಂಟರ್ನ್ಶಿಪ್ ನಡೆಸುತ್ತೆ ವಿಜಯನಗರದಲ್ಲಿ. ಸಾವಿರಾರು ಜನಕ್ಕೆ ಅದು ಪ್ರೊವೈಡ್ ಮಾಡಿಕೊಡುತ್ತೆ. ನಾವು ಕೂಡ ಇವಾಗ ನಾವೊಂದು ಕೋರ್ಸ್ ಮಾಡೋದ್ರ ಜೊತೆಗೆ ಇಂಟರ್ನ್ಶಿಪ್ ಪ್ರೊವೈಡ್ ಮಾಡಿ ಜಾಬ್ ಪ್ಲೇಸ್ಮೆಂಟ್, ಅವ್ರಿಗೆ ಇಷ್ಟ ಇತ್ತು ಅಂದರೆ ಜಾಬ್ ಮಾಡಲಿ, ಇಲ್ಲಾಂದರೆ ಓನಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಲಿ. ಅದನ್ನ ಅರ್ಥ ಮಾಡಿಕೊಂಡು ಲಾಂಚ್ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಮತ್ತು ಪೇರೆಂಟ್ಸ್ಗೆ ಒಂದೇ ಇಂಟೆನ್ಷನ್ ಏನು, ನನ್ನ ಮಗ ಮಗಳು ಓದಿದಾರ, ನೆಕ್ಸ್ಟ್ ಜಾಬ್ಗೆ ಹೋಗ್ಬಿಡ್ಬೇಕು. ಯಾಕೆಂದ್ರೆ ತಕ್ಕಂತೆ ಉದ್ಯೋಗ ಸಿಗಬೇಕು ಅನ್ನೋದು ಎಲ್ಲರೂ ಆಸೆಯ ಉದ್ದೇಶ ಇರೋದು ಅದೇನೆ. ಆ ಶಿಕ್ಷಣ ಏನು ಪಡೆದ ಅದ್ರ ತಕ್ಕಂತೆ ಉದ್ಯೋಗ ಸಿಕ್ಕರೆ ಏನು ಸಮಸ್ಯೆ ಆಗೋದಿಲ್ಲ. ಹೌದು, ಡಿಗ್ರಿ ಮುಗಿಸ್ತೀರಾ, ಡಿಗ್ರಿ ಮುಗಿಸಾದ್ಮೇಲೆ ಎಲ್ಲೂ ಬೇರೆ ಕಂಪ್ನಿಗಳಿಗೆ ಹೋಗ್ಬೇಕಾದ್ರೆ ಕೆಲಸನೇ ಸಿಗೋದಿಲ್ಲ, ಯಾಕಂದ್ರೆ ಅದ್ರ ಬಗ್ಗೆ ಸ್ಕಿಲ್ಲೇ ಗೊತ್ತಿಲ್ಲ. ಸೊ ಈಗ ಒಳ್ಳೇದಾಗಿತ್ತು ಸರ್. ಇವಾಗ ಏನು ಬಂದಿದೆ ಶಿಕ್ಷಣ ಇವತ್ತು ಒಂದು ತುಂಬ ನಾವು ಜಾಬ್ ಓರಿಯೆಂಟೆಡ್ ಮಾಡೋಕ್ಕಾಗಲ್ಲ ಸರ್. ಬಟ್ ಏನಂದರೆ ಬೇಸಿಕಲಿ ಶಿಕ್ಷಣ ಮನುಷ್ಯನ್ ಮಾಡಬೇಕು, ಇದು ನನ್ನ ಮನುಷ್ಯನ್ ಮಾಡಬೇಕು. ಜಾಬು ಆಮೇಲೆ ಅದು ಸರ್ಕಾರದ ಜವಾಬ್ದಾರಿ ಕ್ರಿಯೇಟ್ ಮಾಡಬೇಕು. ಇವತ್ತು ನೋಡಿ ಎಷ್ಟು ಹುದ್ದೆಗಳು ಖಾಲಿದೆ, ಭರ್ತಿ ಮಾಡ್ತಿಲ್ಲ. ಅದೆಲ್ಲ ಮಾಡಿಬಿಟ್ರೆ ಅದು ಸಮಸ್ಯೆ ಕಡಿಮೆ ಆಗುತ್ತೆ. ಬಟ್ ಸ್ಟಿಲ್ ಸರ್ ಇನ್ನೊಂದು ಇದರಲ್ಲಿ ಮಾತಾಡಬೇಕು ಅನಿಸ್ತು ಸರ್, ಟೀಚರ್ ಸಮಸ್ಯೆಗಳು ಸರ್. ನಮ್ಮ ರಾಜ್ಯದಲ್ಲಿ ಇದನ್ನು ನಾವು ಮಾತಾಡಲೇಬೇಕು. ಒಂದು ಪ್ರೈವೇಟ್ ಶಾಲೆಗಳು ಕೇಳಿದರೆ ಸರ್, ಬೆಂಗಳೂರಿನಲ್ಲೇ 10,000 15,000 ಶೋಷಣೆ ಮಾಡ್ತಾರೆ. ಇದ್ರ ಬಗ್ಗೆ NEP ಏನು ಮಾತಾಡಿಲ್ಲ. ಬಹುಪ ಅಟ್ಲೀಸ್ಟ್ SEP ಮಾತಾಡ್ತೀರಾ ಅನ್ಕೊಂಡಿದ್ದೀನಿ ಸರ್. ಯಾಕಂದರೆ ಪ್ರೈವೇಟ್ ಶಾಲಾ ಕಾಲೇಜ್ ಎಲ್ಲ ಅಲ್ಲ ಸರ್, ಬಹುಪಾಲು ಇವತ್ತು ಭಾಳಷ್ಟು ಫೀಸ್ಗಳನ್ನ ಕಲೆಕ್ಟ್ ಮಾಡ್ತಾರೆ. ಯಾವುದೇ ರೀತಿ ರೆಗ್ಯುಲೇಷನ್ಸ್ ಇಲ್ಲ. ಇದ್ರಲ್ಲಿ ಬರ್ತಾ ಇದೆ SEP ಅವರು ಒಂದೇನೋ ನಾವು ಕಟ್ ಆಫ್ ಇಡ್ತೀವಿ, ಇಷ್ಟೇ ಫೀಸ್ ಕಲೆಕ್ಟ್ ಮಾಡಬೇಕಂತ ಒಳ್ಳೇದದು. ಅದೊಟ್ಟಿಗೆ ಸರ್ ಟೀಚರ್ ಸ್ಯಾಲ್ರಿ ಕೂಡ ಇಷ್ಟು ಕೊಡಬೇಕು ಅನ್ನೋದು ಗ್ಯಾರಂಟಿ ಮಾಡಬೇಕು. ಇಲ್ಲ ಅಂದರೆ ಸರ್ ಒಳ್ಳೆ ಟೀಚರ್ ಸಿಗಲ್ಲ ಸರ್. ಇವತ್ತು ನಿಮಗೆ ಸ್ಯಾಲ್ರಿ ಕೊಟ್ಟರೆ ಅಲ್ವಾ ಟೀಚರ್ಸ್ ಬರೋಕ್ಕೆ ಸಾಧ್ಯ. ಒಂದು ಸ್ಯಾಲ್ರಿನ ಇವತ್ತು ಎನ್ಶೂರ್ ಮಾಡಬೇಕು. ಇನ್ನೊಂದು ಅತಿಥಿ ಶಿಕ್ಷಕರ ಬಗ್ಗೆ ಹೇಳ್ತಿದ್ದಾರೆ. ಇವತ್ತು ನಾವು ಪರ್ಮನೆಂಟ್ ಮಾಡೋದು ಒಳ್ಳೇದು. ಆದರೆ ಸರ್ ಈಗಾಗಲೇ 5-10 ವರ್ಷದಿಂದ ಅತಿಥಿ ಶಿಕ್ಷಕರು ಬರೀ ಶಾಲೆಯಲ್ಲೇ 60,000 ಅತಿಥಿ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದಾರೆ. PU ಕಾಲೇಜಲ್ಲಿ 4,000 ಕೆಲಸ ಮಾಡ್ತಾರೆ, ಡಿಗ್ರಿಯಲ್ಲಿ 50,000 ಕೆಲಸ ಮಾಡ್ತಿದ್ದಾರೆ. 5-10 ವರ್ಷ ಕೆಲಸ ಮಾಡಿದವರು ಎಲ್ಲರೂ ಕೂಡ ಸರ್ಕಾರ ಪರ್ಮನೆಂಟ್ ಮಾಡಬೇಕು, ಅವ್ರನ್ನೇ ತಗೊಳ್ಬೇಕು. ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಆಮೇಲೆ ಹೊಸಬ್ರು ತಗೊಳ್ಳಿ. ಇದನ್ನು ಮಾಡಿದಾಗ ಸರ್ ಟೀಚರ್ ಸಮಸ್ಯೆಗಳು ಕೂಡ ಅನ್ಸುತ್ತೆ ಇದು SEP ಮಾತಾಡಬೇಕು. ಮಾತಾಡಿಲ್ಲ ಅಂದರೆ ಇದು ಮಾತಾಡಬೇಕು ಸರ್. ಯಾಕಂದರೆ ಟೀಚರ್ಸೇ ಅಲ್ವಾ ಸರ್ ಶಿಕ್ಷಣ ನಿಂತಿರೋದು ಟೀಚರ್ಸ್ ಮೇಲೆ. ನೀವು ಟೀಚರ್ ಟ್ರೈನಿಂಗ್ ಕೊಡಲ್ಲ, ಟೀಚರ್ ಸಂಘರ್ಷಗಳ ಬಗ್ಗೆ ನೀವು ಮಾತಾಡಲ್ಲ, ಅವ್ರನ್ನ ಪರ್ಮನೆಂಟ್ ಮಾಡಲ್ಲ, ಜಾಬ್ಗಳು ಕೊಡಲ್ಲ ಅಂದರೆ ನಾಳೆ ಇದರಿಂದ ನಿಮಗೆ ಏನು ಶಿಕ್ಷಣ ಏನು ಚೇಂಜ್ ಬರೋಕ್ಕಾಗಲ್ಲ. ಸೊ ಅಲ್ಲಿ ಅಟ್ಲೀಸ್ಟ್ SEP ಇದನ್ನು ಮಾತಾಡಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ.
ನೋಡಿದ್ದೀನಿ ಸರ್. ನೆಕ್ಸ್ಟ್ ಇದರಲ್ಲಿ ಕೆಲವು ನಾವು ಫ್ಲಾಸ್ ಕೂಡ ನೋಡ್ತಾ ಇದ್ದೀವಿ ಸರ್, ಹಂಗೆ ಕಾಣ್ತಾ ಇದೆ. ಒಂದು PPP ಮಾಡೆಲ್, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್. ಸರ್ ಪ್ರೈವೇಟ್ ಬಂದ ತಕ್ಷಣ ಸರ್ ನನಗೆ ಭಯ ಬರುತ್ತೆ ಸರ್, ಯಾಕಂದರೆ ಇವತ್ತು ನೋಡ್ತಾ ಇದ್ದೀವಿ ಹೆಂಗೆ ಹಳೆ ಸರ್ಕಾರ 13,800 ಕನ್ನಡ ಶಾಲೆಗಳ ವಿಲೀನ ಮಾಡಬೇಕಂತ BJP ಸರ್ಕಾರ, ಇವರು ಅದನ್ನು ವಿರೋಧ ಮಾಡಿ ಅಧಿಕಾರಕ್ಕೆ ಬಂದವರು ಸರ್. ಇವ್ರು 6.25 ಶಾಲೆಗಳನ್ನ ಈ ವರ್ಷ ವಿಲೀನ ಮುಚ್ಚಾಕ್ಬೇಕಂತ ಮಾತಾಡ್ತಾ ಇದ್ದಾರೆ. ಅಂದರೆ ಇವರೇ ಇನ್ನೊಂದು ಶಿಕ್ಷಣ ಪಾಲಿಸಿನೂ ಜಾರಿಗೊಳಿಸ್ತೀವಿ ಅಂತಿದ್ದಾರೆ. ನನಗೆ ಡೌಟ್ ಆಗುತ್ತೆ ಇವಾಗ, ಒಂದ್ ಕಡೆ ನೀವು ಪ್ರೋ ಪೀಪಲ್ ಎಜುಕೇಶನ್ ಅಂತೀರಾ, ಒಂದ್ ಕಡೆ ಸರ್ಕಾರಿ ಶಾಲೆನ ಮುಚ್ಚಾಕ್ತೀನಿ ಅಂತೀರಾ. ಸೊ ಇದನ್ನು ಕೂಡ ದಾಖಲಾತಿ ಇಲ್ಲ ಅಂತ, ಸೊ ಇದನ್ನು ನಾವು ಚರ್ಚೆ ಮಾಡೋಣ ಸರ್. ಬಟ್ ಇದೆಲ್ಲ ನಾವು ಗ್ಯಾಪ್ ಇಟ್ಕೊಳ್ಬೇಕು ಸರ್. ಫಸ್ಟ್ ಆಫ್ ಮೇನ್ಲಿ ಸರ್, ಯಾವುದೇ ಶಿಕ್ಷಣ ನೀತಿ ಬರ್ಬೋದು, ಆದರೆ ಅನುಷ್ಠಾನ ಮಾಡೋದು ಸರ್ ಹೇಳ್ದಂಗೆ ಸರ್ಕಾರದ ಜವಾಬ್ದಾರಿ ಇದೆ. ಅವ್ರು ಮಾಡ್ತಾರ ಇಲ್ಲೋ ಇದನ್ನೆಲ್ಲ ತಗೊಂಡು ನಾಳೆ ಕಸಕ್ ಬಿಟ್ಟು ಹಾಕ್ಬಿಡ್ಬೋದು, ಅದನ್ನ ಮಾಡಬಾರ್ದು. ಸೊ ಇದನ್ನೆಲ್ಲ ತಗೊಂಡು ಅನುಷ್ಠಾನ ಮಾಡ್ಬೇಕು. ಅದಕ್ಕೆ ನಾವು ಹೇಳ್ತಿರೋದು ಸರ್, ಮತ್ತೊಮ್ಮೆ ಈ ಡಾಕ್ಯುಮೆಂಟ್ನ ಪಬ್ಲಿಕ್ ಮಾಡಿ ಲೆಟ್ ಅಸ್ ಡಿಸ್ಕಸ್ ಅಗೇನ್. ಸರ್ ಹೇಳಿದ್ರು ಸ್ಟೂಡೆಂಟ್ಸ್ ಸ್ಟೇಕ್ ಹೋಲ್ಡರ್ಸ್ ಕರೀರಿ ಸರ್, ಎಲ್ಲ ಪೇರೆಂಟ್ಸು ಸಾಕಷ್ಟು ನಾವು ನೋಡಿ ಸರ್, ಶಿಕ್ಷಣ ಉಳಿಸಿ ಸಮಿತಿಯಿಂದ ಆಲ್ಟರ್ನೇಟ್ ಪೀಪಲ್ ಎಜುಕೇಶನ್ ಅಂತ ಮಾಡಿದ್ದೀವಿ. ಇಡೀ ದೇಶದಲ್ಲಿ ನಾವು ಸಾವಿರಾರು ಮೀಟಿಂಗ್ ಮಾಡಿ ಟೀಚರ್ಸ್ ಪೇರೆಂಟ್ಸ್ ಎಲ್ಲ ಸೇರಿಸ್ಬಿಟ್ಟು ಯಾಕೆ NEP ವಿರೋಧವಾಗಿ ಪೀಪಲ್ಸ್ ಎಜುಕೇಶನ್ ಪಾಲಿಸಿ ಯಾಕೆ ಬೇಕು ಅಂತ ಒಂದು ಬುಕ್ ತಂದಿದ್ದೀವಿ. ನಾವು ಸಂಘ ಸಂಸ್ಥೆನೇ ಮಾಡಬೇಕಾದ್ರೆ ಸರ್ಕಾರ ಯಾಕೆ ಮಾಡೋಕ್ಕಾಗಲ್ಲ? ಮಾಡಲಿ ಸರ್ಕಾರ, ನಾವು ಕೊಡ್ತೀವಿ ಶಿಫಾರಸ್ಗಳನ್ನ, ತಗೊಂಡು ಆಮೇಲೆ ಇಂಪ್ಲಿಮೆಂಟ್ ಮಾಡಲಿ. ನಮ್ಮ ಮಕ್ಕಳಿಗೆ ಫೈನಲಿ ಸರ್ ಶಿಕ್ಷಣ ಯಾರಿಗೆ? ಮಕ್ಕಳು, ಪೇರೆಂಟ್ಸು, ಟೀಚರ್ಸು, ಒಂದು ವ್ಯವಸ್ಥೆ ಇಲ್ಲಿ ಅದು ಇದಾಗಬೇಕು. ಆಮೇಲೆ ಶಿಕ್ಷಣದಲ್ಲಿ ಯಾವತ್ತೂ ರಾಜಕೀಯ ಬೆರೆಸಬಾರ್ದು. ನೀವು ಹೇಳ್ದಂಗೆ ಇಷ್ಟು ವರ್ಷ ಎಲ್ಲ ಪಕ್ಷಗಳು ಕೂಡ ಏನೋ ಒಂದು ರಾಜಕೀಯ ಟೆಕ್ಸ್ಟ್ ಬುಕ್ನ ಚೇಂಜ್ ಮಾಡೋದು, ಇದು NEP ಅಲ್ಲೇ ತಗೊಳ್ಳಿ, ಬೇರೆ ಅದಲ್ಲಿ ಇಂಡಿಯನ್ ನಾಲೆಜ್ ಸಿಸ್ಟಮ್, ಅದೇ ಚರ್ಚೆ ಆಗ್ತಾ ಇರೋದು. ಇಂಡಿಯನ್ ನಾಲೆಜ್ ಸಿಸ್ಟಮ್ ಅಂದ್ಬಿಟ್ಟು ಸರ್ ತೆಗೆದು ನೋಡಿದ್ರೆ ಸರ್ ಅದೆಲ್ಲ ಬರೀ ಕೇಸರೀಕರಣ ಮಾಡಿಟ್ಟಿದ್ದಾರೆ. ಇವಾಗ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಸರ್ ನೀವು ನಂಬ್ತೀರಾ, ಒರಿಜಿನಲ್ ಸ್ಪೀಷೀಸ್ ತೆಗೆದುಬಿಟ್ಟಿದ್ದಾರೆ. ಹಿಂಗೆ ಮಂಗನಿಂದ ಮಾನವ ತೆಗೆದುಬಿಟ್ಟಿದ್ದಾರೆ NCERT ಪುಸ್ತಕಗಳು. ಯಾಕೆ ಬೇಡ? ಯೋಚನೆ ಶಕ್ತಿ, ಲೂನರ್ ಎಕ್ಲಿಪ್ಸ್ ಸೋಲಾರ್ ಎಕ್ಲಿಪ್ಸ್ ತೆಗೆದುಬಿಟ್ಟಿದ್ದಾರೆ, ಬೇಡ ಗ್ರಹಗಳ ಬಗ್ಗೆ ಕಲಿಯೋದೇ ಬೇಡ ಮಕ್ಕಳು ಅಂತ. ಇದೆಲ್ಲ ಕೇಳಿದ್ರೆ ನೀವು ನಗ್ತಾರೆ. ಪೀರಿಯಾಡಿಕ್ ಟೇಬಲ್ ತೆಗೆದುಬಿಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ ಇಂದ, ನಗ್ತಾರೆ ಜನ. ಎಲೆಕ್ಟ್ರಿಕ್ ಮೋಟರ್ ಜನರೇಟರ್ ತೆಗೆದುಬಿಟ್ಟಿದ್ದಾರೆ. ಯಾಕಂದ್ರೆ ಯೋಚನಾ ಶಕ್ತಿ ಇರಬಾರ್ದು ಮಕ್ಕಳಿಗೆ, ಇದು ಅವರ ಅಜೆಂಡಾ. ಎಲ್ಲ ಸರ್ಕಾರದ ಅಜೆಂಡಾ ಏನ್ ಗೊತ್ತಾ ಸರ್? ಶಿಕ್ಷಣ ಆದಷ್ಟು ಮಟಕು ಮಾಡ್ಬೇಕು. ಯಾಕೆ? ಶಿಕ್ಷಣ ಹೆಚ್ಚೆಚ್ಚು ಕೊಟ್ಟಷ್ಟು ಯೋಚನೆ ಮಾಡೋ ಜನಸಂಖ್ಯೆ ಜಾಸ್ತಿ ಆಗುತ್ತೆ. ನಾವೆಲ್ಲ ಪ್ರಶ್ನೆ ಮಾಡ್ತೀವಿ ಸರ್. ಒಂದು ಪಾಯಿಂಟ್ ನಾನು ಆ್ಯಡ್ ಮಾಡ್ತೀನಿ, ಶಿಕ್ಷಣ ಯಾವ ರೀತಿಯಲ್ಲಿ ಕೊಡ್ತಾ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್. ಈಗ ನೀವೆಲ್ಲ ಕುತ್ಕೊಂಡಿದ್ದೀವಿ, ಫೈನಲಿ ನಾವು ರೀಚ್ ಆಗಿರೋದು ಏನಕ್ಕೆ? ಜಾಬ್ಗೆ ತಾನೆ. ಆ ಜಾಬ್ಗೆ ಏನು ಬೇಕು, ಇಲ್ಲ ಓನಾಗಿ ಏನು ಸ್ಟಾರ್ಟ್ ಮಾಡಬೇಕು ಬಿಸ್ನೆಸ್ ಅಂತ ಶಿಕ್ಷಣ ಕೊಡಬೇಕು. ನನಗಂತೂ ಪೇರೆಂಟ್ಸ್ಗೆ ಮತ್ತು ಸ್ಟೂಡೆಂಟ್ಗೆ ಸರ್ಕಾರ ಎಲ್ಲೋ ಒಂದು ಕಡೆ ಕನ್ಫ್ಯೂಷನ್ ಮಾಡ್ತಿದ್ದಾರೆ ಅನಿಸ್ತದೆ. ಏನು ಮಾಡಕ್ಕೆ ಹೊರಟಿದೆ, ಎಲ್ಲಿ ಹೋಗ್ತಿದೆ, ಈ ಕಾನ್ಸೆಪ್ಟ್ ಯಾರಿಗೆ ತಿಳಿಸ್ತಾ ಇದೆ, ಅದಕ್ಕೊಂದು ಕ್ಯಾಂಪೇನ್ ಇದೆಯಾ, ಏನಿದೆ? ಇವಾಗ ಒಂದು ಚರ್ಚೆ ಆಗೋಗ್ಬಿಡುತ್ತೆ, ಆಮೇಲೆ ಸುಮ್ಮನೆ ಆಗೋಗ್ಬಿಡ್ತೀವಿ. ಈ ಥರ ಆಗ್ಬಾರ್ದು. ನಾವು ಸ್ಟೂಡೆಂಟ್ನ ಒಂದು ಪೋಲ್ ಕರಿಬೇಕು, ಪೇರೆಂಟ್ಸ್ನು ಕರಿಬೇಕು, ಇನ್ಸ್ಟಿಟ್ಯೂಟ್ ಟೀಚರ್ಸ್ನು ಕರಿಬೇಕು, ಇನ್ಸ್ಟಿಟ್ಯೂಟ್ನು ಕರಿಬೇಕು. ಅವಾಗ ನಾವು ಕುತ್ಕೊಂಡು ಮಾತಾಡಿದಾಗ ಅದಕ್ಕೊಂದು ಪರಿಹಾರ ಸಿಗುತ್ತೆ. ನನ್ನ ಪ್ರಕಾರ ಡಿಜಿಟಲಲ್ಲಿ ಏನು ನೀಡಿದೆ ಅದ್ರ ರಿಲೇಟೆಡ್ ಅಲ್ಲೇ ನಾವು ಆಕ್ಷನ್ ಮಾಡಿದ್ರೆ ಸರ್ಕಾರ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಅರುಣ್ ಅವರಿಗೆ, ಪ್ರಮುಖವಾಗಿ ಈ ಒಂದು ಶಿಕ್ಷಣ ನೀತಿಯ ಆಯೋಗದಲ್ಲಿ ಒಂದು ಶಿಫಾರಸು ಮಾಡಿರುವಂಥದ್ದು PUC ಲೆವೆಲಲ್ಲಿ ಒಂದು ಲೈಂಗಿಕತೆಯ ಬಗ್ಗೆ ಒಂದು ಅರಿವು ಮೂಡಿಸುವಂಥ ಪಠ್ಯಕ್ರಮ ಬೇಕು ಅಂತೇಳಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ಒಳ್ಳೆಯ ನಿರ್ಧಾರ ಅಂತಲೇ ಅನಿಸುತ್ತೆ. ಭಾಳಷ್ಟು ಜನರಿಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ, ಮತ್ತು ನಾಚಿಕೆ ಬೇರೆ. ಸೊ ಹಂಗಾಗಿ ಇದು ಓಪನ್ ಆಗಿ ಪಠ್ಯಕ್ರಮ ಬಂದರೆ ಬಟ್ ಅದ್ರ ಬಗ್ಗೆ ಮಾಹಿತಿ ಇರುತ್ತಲ್ವ? ಇಲ್ಲ, ತುಂಬ ಒಳ್ಳೆ ಕ್ವಶನ್ ಕೇಳಿದ್ದೀರಾ. ಆ್ಯಂಡ್ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಇದನ್ನು ಆ್ಯಡ್ ಆನ್ ಮಾಡಿರೋದಕ್ಕೆ. ಯಾಕೆ ಅಂತ ಅಂದರೆ ಆನ್ಲೈನ್ ಮತ್ತು ಆಫ್ಲೈನಲ್ಲಿ ನಾವು ಇದ್ರ ಬಗ್ಗೆ ಮಾಹಿತಿ ಕೊಡಲೇಬೇಕಾಗುತ್ತೆ. ಯಾವಾಗ ನಾವು ಈ ಮಾಹಿತಿ ಕೊಡಲಿಲ್ಲ ಅಂದರೆ ಅದ್ರ ಕಡೆ ನಾಲೆಜೇ ಇಲ್ಲ ಅಂತ ಅಂದರೆ ತುಂಬಾ ಮಿಸ್ಟೇಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಿಮ್ಗೆ ನಾಲೆಜ್ ಇತ್ತು ಅಂತ ಅಂದರೆ ಮಿಸ್ಟೇಕ್ ಆಗೋ ಚಾನ್ಸಸ್ಸು ಕಮ್ಮಿ ಇರುತ್ತೆ. ಎಕ್ಸಾಂಪಲ್, ಇವಾಗ ಒಂದು ಟ್ರೋಲ್ ಮಾಡಿಬಿಟ್ರು ಅಂತ ಹೇಳ್ತಾರೆ, ಇಲ್ಲಾಂದರೆ ಒಂದು ಡೀಪ್ ಫೇಕ್ ಮಾಡಿಬಿಟ್ರು ಅಂತ ಹೇಳ್ತಾರೆ, ಹ್ಯಾಕ್ ಮಾಡಿಬಿಟ್ರು ಅಂತ ಹೇಳ್ತಾರೆ. ಒಂದು ಫೋಟೋನೇ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಆನ್ಲೈನಲ್ಲಿ ಬಿಂಬಿಸೋ ಅಂಥದ್ದಾಗುತ್ತೆ. ಅದನ್ನು ನಾವು ಕರೆಕ್ಟಾಗಿ ಒಂದು ಪ್ರೋಟೋಕಾಲ್ ಮಾಡಿ ಯಾಕಾಗುತ್ತೆ ಇದು, ಯಾಕೆ ಮಾಡ್ತಾರೆ, ಇದ್ರ ಬಗ್ಗೆ ಎಷ್ಟು ನಮ್ಗೆ ನಾಲೆಜ್ ಇರಬೇಕು ಅನ್ನೋದು ನಮ್ಮ ಸ್ಟೂಡೆಂಟ್ಗೂ ಇರಬೇಕು. ಅದು ರಿಲೇಟೆಡ್ ನಮ್ಮ ಪೇರೆಂಟ್ಸ್ಗೂ ಕೂಡ ಅದನ್ನು ಪಾಸ್ಔಟ್ ಮಾಡಿದ್ರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ನೋಡ್ಬೋದು ಎಷ್ಟೋ ಪ್ರಾಬ್ಲಮ್ಗಳಾಗ್ತಾ ಇರೋದೇ ಈ ನಾಲೆಜ್ ಇಲ್ದಿರೋದಕ್ಕೆ. ಆ ನಾಲೆಜ್ ಸಿಕ್ತು ಅಂತ ಅಂದರೆ ಇದು ಬಿಗ್ ರೆವಲ್ಯೂಷನ್ ಕ್ರಿಯೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಎಷ್ಟೊಂದು ಜನಕ್ಕೆ ನಾಲೆಜ್ ಇಲ್ಲ, ಸುಮ್ಮನೆ ಇದ್ರ ಬಗ್ಗೆ ಮಾತಾಡಿದ್ರೆ ಸಾಕು, ಏನಕ್ಕೆ ಮಾತಾಡ್ತೀಯಾ ಈ ಟಾಪಿಕ್ ಬಗ್ಗೆ. ಎಷ್ಟೊಂದು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೊಂದು ಜನ ಹೇಳ್ತಾರೆ, ಇದ್ರ ಬಗ್ಗೆ ಮಾಹಿತಿ ಕೊಟ್ಟಾಗ ನಿನಗೇನು ಗೊತ್ತು, ಯಾಕೆ ಈ ಟಾಪಿಕ್ಕು ಅಂತ ಹೇಳ್ಬಿಡ್ತಾರೆ. ನೋ ಸ್ನೇಹಿತರೆ, ಫಸ್ಟು ಇದ್ರ ಬಗ್ಗೆ ಮಾಹಿತಿ ಕೊಡಲೇಬೇಕು. ಸರ್ಕಾರ ಈ ನಿಟ್ಟಿನಲ್ಲಿ ಈ ಒಂದು ಪಾಯಿಂಟ್ನ ಆ್ಯಡ್ ಆನ್ ಮಾಡಿರೋದು ತುಂಬ ಅಪ್ರಿಷಿಯೇಟ್ ಮಾಡುವಂಥದ್ದು. ಈಗಿನ ಜನ್ರೇಷನ್ಗೆ ಇದು ತುಂಬ ಇಂಪಾರ್ಟೆಂಟು. ಪೇರೆಂಟ್ಸ್ಗೂ ಅರಿವಿರುತ್ತೆ, ಬಟ್ ಎಷ್ಟೊಂದು ಪೇರೆಂಟ್ಸ್ಗಳು ಅದು ಓಪನ್ ಆಗಿ ಹೇಳಿರೋದಿಲ್ಲ. ಯಾರು ನಮ್ಮ ಮಕ್ಕಳಿಗೆ ಬಿಡು, ಅವ್ರು ಸ್ಟಡಿ ಮಾಡ್ತಾ ಇದ್ದಾರೆ, ಗೊತ್ತಾಗ್ಬಿಡುತ್ತೆ ಅಪ್ಕಮಿಂಗ್ ಡೇಸಲ್ಲಿ ಅಂತ ಸುಮ್ಮನೆ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಕಾಲೇಜಲ್ಲೂ ಕೂಡ ಅದನ್ನು ಹೇಳೋದಿಲ್ಲ. ಹೌದು.
ಸೊ ಎಷ್ಟೋ ನಮ್ಮ ಸಿಸ್ಟರ್ಸ್ ಇವಾಗ ಒಂದು ಕಾಲೇಜಲ್ಲಿ ಹೋಗ್ಬೇಕಂದ್ರೂ ಕೂಡ ಹೆಣ್ಮಕ್ಳು ಒಂದು ಪ್ಯಾಡ್ ತಗೊಳಕ್ಕೂ ಈ ವರ್ಡ್ ಯೂಸ್ ಮಾಡ್ಕೊಳ್ಳೋಕ್ಕೂ ನಾಚಿಕೆ ಪಡ್ತಾರೆ. ಅದನ್ನು ಮಾಡಬಾರ್ದು. ಇದ್ರ ಬಗ್ಗೆ ಒಂದು ಕ್ಯಾಂಪೇನ್ ಮಾಡಬೇಕು. ಅಟ್ಲೀಸ್ಟ್ ನಾನು ಬೇರೆ ಸ್ಟೇಟ್ ಬಗ್ಗೆ ಮಾತಾಡೋದಿಲ್ಲ, ನಮ್ಮ ಕರ್ನಾಟಕದಿಂದಾನೇ ಸ್ಟಾರ್ಟ್ ಮಾಡಿ ಒಂದು ಇನಿಷಿಯೇಟಿವ್ ತಗೊಳ್ಳಿ. ನಮ್ಮ ಸರ್ಕಾರ ಎಲ್ಲ ರಾಜಕೀಯ 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 ಅಂತ ಮಾಡ್ತಾ ಇದ್ದೀರಾ, ಈ ಒಂದು ಕಾನ್ಸೆಪ್ಟ್ ಮೇಲೆ ತಗೊಂಡೋಗಿ ಒಂದು ಕ್ಯಾಂಪೇನು. ಬೇರೆ ಸ್ಟೇಟ್ಗೂ ಮಾದರಿ ಆಗುವಂಥ ಸ್ಟೇಟ್ ಯಾಕೆ ಆಗೋಕ್ಕಾಗಲ್ಲ? ತುಂಬಾನೇ ಮುಖ್ಯ ಆಗುತ್ತೆ. ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಆಲ್ರೆಡಿ ಎಷ್ಟೊಂದು ಜನ ಆನ್ಲೈನ್ ಆಫ್ಲೈನಲ್ಲಿ ಮಾಹಿತಿ ಕೊಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೂ ಜಾಸ್ತಿ ಆಗಬೇಕು ಇನ್ಫಾರ್ಮೇಷನು. ಮತ್ತು ನಮ್ಮ ವೆಬ್ಬಲ್ಲಿ ನಾವು ಏನಾದರೂ 18+ ವೆಬ್ಸ್ ಏನೇನಿದೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ಅದನ್ನು ಕಡೌನ್ ಮಾಡೋ ಥರ ಮಾಡೋವಂಥದ್ದಾಗಿರ್ಬೋದು. ಮತ್ತು ಪೇರೆಂಟ್ಸ್ಗೂ ಜಾಸ್ತಿ ನಾಲೆಜ್ ಕೊಡ್ಬೇಕು ಸರ್. ಪೇರೆಂಟ್ಸ್ಗೆ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ ಈ ಥರ ಅಲ್ಲ ಈ ಥರ ಅಂತ ಅವರು ಅವೇರ್ನೆಸ್ ಕೊಡಬೇಕು. ಎಷ್ಟೊಂದು ಜನ ಒಂದೇ ಒಂದು ಫೋಟೋ ಒಂದೊಂದು ವಿಡಿಯೋ ಟ್ರೋಲ್ ಆಗೋದ್ರೆ ಸಾಕು ಭಯ ಪಟ್ಬಿಡ್ತಾರೆ. ಯಾಕಾಗುತ್ತೆ? ಆಲ್ಗರಿದಮ್ ಏನು ಸಪೋರ್ಟ್ ಮಾಡುತ್ತೆ, ಯಾಕೆ ಮಾಡ್ತಾರೆ ಆ ಥರ? ಅದ್ರ ಬಗ್ಗೆ ಕರ್ನಾಟಕ ಸರ್ಕಾರ ಒಂದು ಇನಿಷಿಯೇಟಿವ್ ತಗೊಳ್ಳೇಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ. ಮುರುಗಪ್ಪ ಸರ್, ಈಗ ಈಗಿನ ಡಿಜಿಟಲ್ ಯುಗದಲ್ಲಿ ಸ್ಕಿಲ್ ಅನ್ನೋದು ಎಷ್ಟು ಮುಖ್ಯ ಆಗತ್ತೆ ಅಂತ? ಇವತ್ತಿನ ಈ ಡಿಜಿಟಲೈಸೇಷನ್ ಸಂದರ್ಭದೊಳಗೆ ನಾವು ಸಾಕಷ್ಟು ಇನ್ಫಾರ್ಮೇಶನ್ಸ್ ಅನ್ನ ಇದ್ರ ಮೂಲಕ ತಗೊಳ್ಳಿಕ್ಕೆ ಸಾಧ್ಯವಾಗುತ್ತೆ, ನಾವು ತಯಾರಾಗಲಿಕ್ಕೂ ಕೂಡ ಸಾಧ್ಯವಾಗುತ್ತೆ. ಆಮೇಲೆ ನಮಗೆ ಡಿಸ್ಟೆನ್ಸ್ ಅಂತಕ್ಕಂಥದ್ದು ಇರೋದೇ ಇಲ್ಲ. ಕಾಗದ ಮೂಲಕ ಆಗಲಿ ಫೋನ್ ಮಾಡ್ತಕ್ಕಂಥದ್ದಲ್ಲ, ನೇರವಾಗಿ ಮುಖಾಮುಖಿಯಾಗಿ ನೋಡೋದ್ರ ಮೂಲಕವಾಗಿ ಏನೇನು ಆಗ್ಬೇಕಾಗುತ್ತೋ ಅದನ್ನ ತಯಾರು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಸಂಪೂರ್ಣವಾಗಿ ನಾವು ಡಿಜಿಟಲೈಸೇಷನ್ ಮಾಡ್ತಕ್ಕಂಥದ್ದು ಬಹಳಷ್ಟು ಮುಖ್ಯ. ಅದಕ್ಕೆ ಅನುಕೂಲವಾಗಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ಇದೆ. ಆ ಅನುಕೂಲತೆಗಳನ್ನು ನಾವು ಬಳಕೆ ಮಾಡ್ಕೊಳ್ಳೋದು ಮಾತ್ರ ಮುಖ್ಯ ಆಗುತ್ತೆ. ಈಗ ಹೊಸ ಪಾಠಗಳನ್ನು ತಯಾರು ಮಾಡೋದಾಗ್ಲಿ ಅಥವಾ ಸಮ್ಮೇಳನ ಮಾಡೋದಾಗ್ಲಿ ಇವೆಲ್ಲವೂ ಕೂಡ ಆನ್ಲೈನ್ ಕೂಡ ಮಾಡ್ತೇವೆ, ಆಫ್ಲೈನ್ ಕೂಡ ಮಾಡ್ತಾ ಇರ್ತೇವೆ. ಇವೆಲ್ಲವೂ ಕೂಡ ನಮಗೆ ಅನುಕೂಲವಾಗಿರ್ತಕ್ಕಂಥ ಒಂದು ಸ್ಥಿತಿ. ಯಾವುದೇ ಒಂದು ಸೆಮಿನಾರ್ ಅನ್ನ ನಾನು ಡಿಪಾರ್ಟ್ಮೆಂಟಬಲ್ ಮಾಡಿದ್ರು ಕೂಡ ಅದು ಎಲ್ಲ ಜನರಿಗೂ ತಲುಪಬೇಕು ಅಂತಂದಾಗ ನಾನು ಆನ್ಲೈನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತದೆ, ಎಲ್ಲರಿಗೂ ಹೋಗುತ್ತೆ. ಆ ಮೂಲಕವಾಗಿ ನಾವೇನೇ ಕಾರ್ಯಕ್ರಮ ಮಾಡ್ತಾ ಇದ್ರು ಕೂಡ ಎಲ್ಲರಿಗೂ ತಲುಪುತ್ತೆ ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯ ಆಗುತ್ತೆ ಅಂತ ಅನ್ನೋದು ನನ್ನ ಅಭಿಪ್ರಾಯ. ಆಮೇಲೆ ಇವ್ರು ಎಷ್ಟು ಮಾತ್ರ ನಾನು ಪೂರ್ತಿ ಕೇಳಿಸ್ಕೊಡ್ಲಿಲ್ಲ. ಒಂದು, ನಾವು ಸಿದ್ದರಾಮಯ್ಯನವರು ನಿಮ್ಮ ಮಾಧ್ಯಮದ ಜೊತೆ ಮಾತನಾಡ್ತಾ ಇರ್ಬೇಕಾದ್ರೆ ಒಂದ್ಸಲ ಕೇಳಿದ್ದೆ, ಏನ್ರಿ ಯಾಕ್ರಿ ಗ್ಯಾರಂಟಿಗಳನ್ನು ಕೊಡಬಾರ್ದು, ನಮ್ಮ ಮಕ್ಕಳು ಓದಬಾರ್ದಾ ಅಂತ ಒಂದು ಕ್ವಶನ್ ಕೇಳ್ತಾ ಇದ್ರು ಮಾಧ್ಯಮದವರಿಗೆ. ನಾನು ಅದೇ ಪ್ರಶ್ನೆಯನ್ನ, ನೀವು ಫೀಸನ್ನ ಜಾಸ್ತಿ ಮಾಡ್ತಕ್ಕಂಥ ಸಂದರ್ಭದೊಳಗೆ ನಿಮ್ಮನ್ನು ಯಾಕೆ ಕೇಳಬಾರ್ದು ಅಂತ. ಈಗ ಯಾವ್ದೋ ಚಿತ್ರದುರ್ಗ ಕಾಲೇಜಲ್ಲಿ ಒಂದು ಕಾಲೇಜಲ್ಲಿ ಬರೀ 3,000 ಇತ್ತು, 3,000 ಇದ್ದದನ್ನ 40,000 ಏರಿಸಿದ್ರು. ಹಾಗಾದ್ರೆ ನಮ್ಮ ಮಕ್ಕಳು ಓದಬಾರ್ದಾ? ಈ ಪ್ರಶ್ನೆನ ಸಿದ್ದರಾಮಯ್ಯ ಅವರಿಗೆ ಕೇಳಬೇಕಾಗತ್ತೆ. ಹಾಗಾಗಿ ಏನೇ ಒಂದು ಪಾಲಿಸಿನ ತರಬೇಕಾದಾಗ ಈ ಎಲ್ಲ ಹಿನ್ನೆಲೆ ಒಳಗೆ ಯೋಚನೆ ಮಾಡ್ಕೊಂಡ್ಬಿಟ್ಟು ನಾವು ಅದನ್ನ ಕಾರ್ಯರೂಪಕ್ಕೆ ತರಬೇಕಾಗತ್ತೆ. ಆಮೇಲೆ ಇನ್ನೊಂದು ಏನಾಗಿದೆ ಅಂತಂದ್ರೆ, ಇವತ್ತು ಸರ್ಕಾರಿ ಕಾಲೇಜುಗಳು ಪ್ರೈವೇಟ್ ಕಾಲೇಜ್ ಜೊತೆಗೆ ಕಾಂಪೀಟ್ ಮಾಡ್ಬೇಕಾಗಿದೆ. ಆದ್ರೆ ಅವ್ರಿಗೆ ಏನಾಗಿದೆ ಅಂತಂದ್ರೆ ಫಾರಿನ್ ಯೂನಿವರ್ಸಿಟಿ ಜೊತೆ ಕಾಂಪೀಟ್ ಮಾಡಬೇಕಾಗಿದೆ, ಫಾರಿನ್ ಯೂನಿವರ್ಸಿಟಿ ಕಾಲೇಜ್ ಕಾಂಪೀಟ್ ಮಾಡಬೇಕಾಗಿದೆ. ಹೀಗಿದ್ದಾಗ ಇವರು ತಮ್ಮ ಖರ್ಚು ವೆಚ್ಚ ಮತ್ತೊಂದು ಇವೆಲ್ಲ ಕೂಡ ಜಾಸ್ತಿ ಆಗ್ತಾ ಇರೋದ್ರಿಂದ ಅವ್ರು ಜಾಸ್ತಿ ಫೀಸ್ ಹಾಕ್ತಾ ಇದ್ದಾರೆ. ಅದು ನಮ್ಮ ಸರ್ಕಾರಿ ಕಾಲೇಜುಗಳು ಅದೇ ಕೂಡ ಬಂದ್ಬಿಡ್ತದಲ್ಲ. ಇದು ಆಗ್ಬಾರ್ದು. ಅದು ಏನೇ ಆಗಿದ್ರು ಕೂಡ ಅವ್ರ ಜೊತೆಗೆ ಏನೋ ಹೊಡೆದಾಡ್ತಾ ಇದ್ರು ಕೂಡ ಸರ್ಕಾರಿ ಕಾಲೇಜುಗಳು ಮಾತ್ರ ಅವರ ಹಿಂದೆ ಬೀಳದೇನೆ ಎಷ್ಟು ಅನುಕೂಲಕರವಾಗಿ ಯೋಜನೆಗಳು ಮಾಡ್ಲಿಕ್ಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಸುಮ್ಮನೆ ಫೀಸನ್ನು ಹೆಚ್ಚು ಮಾಡೋದು ಇಂಥದ್ದು ಮಾಡೋದ್ರ ಮೂಲಕವಾಗಿ ನಮ್ಮ ಬಡ ವಿದ್ಯಾರ್ಥಿಗಳಿಗೆ ಖಂಡಿತವಾಗಿಯೂ ಕೂಡ ಕಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಎಸ್ ಸರ್. ರಾಜೇಶ್ ಅವರು, ಈಗ NEP-ಯಿಂದ ಆಗುವಂಥ ಅನುಕೂಲ ಮತ್ತು ಅನಾನುಕೂಲ ಎಂದು, ಮತ್ತು SCP-ಯಿಂದ ಆಗುವಂಥ ಅನುಕೂಲ ಮತ್ತು ಅನಾನುಕೂಲ? ಸರ್ ಬೇಸಿಕಲಿ NEP-ಯಿಂದ ನೀವು ಡಾಕ್ಯುಮೆಂಟ್ ನೋಡಿಬಿಟ್ರೆ ಸರ್ ಏನೋ ಅನುಕೂಲ ಇದೆ ಅಂತ ನನ್ನ ಅಭಿಪ್ರಾಯ ಸರ್. ಅದಕ್ಕೆ ರಾಜ್ಯ ಸರ್ಕಾರ ಅವರಾಗೆ ಮಾಡಲಿಲ್ಲ ಸರ್. ಇದು ನಾವೆಲ್ಲ ಸಂಘ ಸಂಸ್ಥೆಗಳು, ಶಿಕ್ಷಕರು, ಟೀಚರ್ಸ್ ಎಲ್ಲ ಅಪೋಸ್ ಮಾಡಾದ್ಮೇಲೆ ವಾಪಸ್ ತೊಗೊಂಡಿರೋದು. ನಾನು ಆಗಲೇ ಹೇಳಿದೆ, ಒಂದು ಪ್ರಮುಖ ಶಿಫಾರಸು ಸರ್ಕಾರಿ ಶಾಲೆಗಳನ್ನ ವಿಲೀನ ಮಾಡುವನ್ನತ್ತೆ. ಫಾರಿನ್ ಯೂನಿವರ್ಸಿಟಿ ಬಗ್ಗೆ ಸರ್ ಮಾತಾಡೋರು NEP ಡಾಕ್ಯುಮೆಂಟಲ್ಲಿ ಹೇಳುತ್ತೆ, ಫಾರಿನ್ ಯೂನಿವರ್ಸಿಟೀಸ್ಗಳನ್ನ ನಾವು ರತ್ನಗೊಂಬಳಿ ಹಾಕಿ ಕರಿಯೋಣ ಅಂದರೆ ಇವಾಗ 4 ಇಯರ್ ಮಾಡಿದ್ದೆ ಯಾಕಂದ್ರೆ ಸರ್ ಬೇಸಿಕಲಿ ಫಾರಿನಲ್ಲಿ ಹೋಗಿ ಫಾರಿನ್ ಯೂನಿವರ್ಸಿಟಿಗಳು ಕರಿಯೋಕೆ, ಯಾಕಂದ್ರೆ ಅವ್ರಾಗಲೇ 4 ಇಯರ್ಸ್ ಇದೆ, ಇಲ್ಲ 4 ಇಯರ್ ಮಾಡ್ಕೊಂಡ್ಬಿಟ್ರೆ ಅವ್ರು ಇಲ್ಲಿ ಬಂದು ಸೆಟಪ್ ಮಾಡ್ಕೊಬೋದಲ್ಲ, ಅದಕ್ಕೆ ಮೇನ್ಲಿ ಮಾಡಿದ್ದು. ಆಮೇಲೆ ನೋಡಿ ಸರ್, ಈ ಶಿಕ್ಷಣ ವ್ಯವಸ್ಥೆ NEP ಮಾತಾಡ್ತಾರಲ್ಲ, ಒಬ್ಬ ಮಿನಿಸ್ಟರ್ ಮಕ್ಕಳು, MP ಮಕ್ಕಳು, MLA ಮಕ್ಕಳು ನೋಡಿದ್ರೆ ತೆಗೆದು ನೋಡಿ ಸರ್, 80% ಮೋರ್ ದೆನ್ 80% ಫಾರಿನಲ್ಲೇ ಓದ್ತಿದ್ದಾರೆ. ಯಾರು ಕೂಡ ಇದಿಲ್ಲ, ಹಂಗಾರೆ ಅವ್ರಿಗೆ ಗೊತ್ತು ಅವ್ರ ಶಿಕ್ಷಣ ವ್ಯವಸ್ಥೆ ಸರಿ ಇಲ್ಲ ಅಂದ್ಬಿಟ್ಟು. ಸೊ ಅಲ್ಲಿ ಸರ್ ಇವರು ಮೊದಲನೇ ಶಿಫಾರಸು ಏನಿದೆ ಫಾರಿನ್ ಯೂನಿವರ್ಸಿಟಿಗಳನ್ನ ಕರೆಯೋಕೆ ಹೊರಟ್ರು. ಅವರು ಅದನ್ನು ವಿರೋಧ
ಆಯಿತು. ನೆಕ್ಸ್ಟು ಸರ್ಕಾರಿ ಶಾಲೆ ಇರ್ಬೋದು, ಅಥವಾ ನಾನು ಆಗಲೇ ಹೇಳಿದೆ ಮಹಾನ್ ವ್ಯಕ್ತಿಗಳ ಹೆಸರು ಬಗ್ಗೆ ಎಲ್ಲೂ ಚರ್ಚೆ ಇಲ್ಲ, ಟೀಚರ್ ಸಮಸ್ಯೆಗಳ ಬಗ್ಗೆ ಚರ್ಚೆ ಇಲ್ಲ. ಈ ಥರ ಹೇಳ್ತಾ ಹೋದರೆ ಸರ್ PPP ಮಾಡೆಲ್ ತೊಗೊಂಬನ್ನಿ, ಪ್ರೈವೇಟ್ ಮಾಡೆಲ್ ತೊಗೊಂಬನ್ನಿ, ಕ್ಲಸ್ಟರ್ ಮಾಡಿ, ಎಲ್ಲ ವಿರೋಧ ಆಯಿತು. SCP ಬಂದಿದೆ. SCPಯಲ್ಲಿ ಏನು ನಾವು ಅಂದ್ಕೊಂಡ್ವಿ ಇದನ್ನು ವಿರೋಧವಾಗಿ ಎಕ್ಸಾಕ್ಟ್ಲಿ ಆಪೋಸಿಟ್ ಇರಬೇಕು, ಅಂದರೆ ಬೇಸಿಕಲಿ ಪ್ರೋ ಪೀಪಲ್ ಬೇಕು ಅಂತ. ನೋಡೋಕ್ಕೆ ಕೆಲವು ಅಂಶಗಳಂತೂ ಇದೆ ಸರ್, ಐ ಅಪ್ರಿಷಿಯೇಟ್. ನೋಡೋಕ್ಕೆ ದ್ವಿಭಾಷಾ ನೀತಿ ಇರ್ಬೋದು, ಇವಾಗ 30% ಕೊಡಿ ಅಂತಿದೆ ಎಜುಕೇಷನ್ ಬಜೆಟ್ನಲ್ಲಿ, 30% ಶಿಕ್ಷಣ ಕೊಡಿ ಅಂತ, ವೆಲ್ ಆ್ಯಂಡ್ ಗುಡ್. ಆಮೇಲೆ ಪ್ರೈವೇಟ್ ಶಾಲೆಗಳ ಫೀಸ್ ಕಡಿವಾಣ ಹಾಕಿ ಅಂತಿದೆ. ಹೈಯರ್ ಎಜುಕೇಷನಲ್ಲೂ ಕೂಡ 3 year ಕೋರ್ಸ್ ತೊಗೊಂಬನ್ನಿ, ಹೆಚ್ಚಿಗೆ ಫಂಡ್ಸ್ ಕೊಡಿ ಅಂತ ಮಾತಾಡ್ತಿದೆ. ಇಟ್ ಈಸ್ ಆಲ್ ಗುಡ್. ಬಟ್ ಅಲ್ಲೂ ಕೂಡ ಕೆಲವು ನೆಗೆಟಿವ್ಸ್ ನಾನು ಆಗಲೇ ಒಂದು ಹೇಳಿದೆ. PPP ಮಾಡೆಲು ಇವರು ಕೂಡ ಅದನ್ನು ಎನ್ಕರೇಜ್ ಮಾಡ್ತಾ ಇದ್ದಾರೆ. PPP ಮಾಡೆಲ್ ತೊಗೊಂಬನ್ನಿ ಅಂತ. ಈ ಪ್ರೈವೇಟ್ನವ್ರು ಏನು ಮಾಡ್ತಾರೆ ಸರ್, ಇವಾಗ ರೋಡ್ಗಳು ನೋಡಿದ್ವಲ್ಲ ಸರ್, ರೋಡು PPP ಮಾಡೆಲಲ್ಲಿ ನಾವು ಮಾಡ್ತೀವಿ, ಒಂದಿಷ್ಟು ಇನ್ವೆಸ್ಟ್ ಮಾಡ್ತೀವಿ, ಇನ್ನು ಟೋಲ್ ಕಲೆಕ್ಟ್ ಮಾಡ್ತೀವಿ ಅಂತ ಇನ್ನೂ ಮಾಡ್ತಾನೆ ಇದ್ದಾರೆ, ಸುಳಿಗೆ ಉಳಿತಾ ಇದ್ದಾರೆ. ಹಂಗೆ ಕಾಲೇಜ್ಗಳ ಪರಿಸ್ಥಿತಿ ಆಗಬಾರ್ದು. ಅದಕ್ಕೆ ನಾವು PPP ಮಾಡೆಲ್ನ ವಿರೋಧಿಸ್ತೀವಿ. ಇದನ್ನು ಕೂಡ ಒಪ್ಕೊಂಬಾರ್ದು ಸರ್ಕಾರ. ಇನ್ನೊಂದು ಸರ್, ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ 10% NRI ಕೋಟ ತರಬೇಕಂತ ಶಿಫಾರಸ್ ಕೊಡ್ತಾ ಇದೆ. ನಮ್ಮ ವಿದ್ಯಾರ್ಥಿಗಳಿಗೆ ಸೀಟ್ ಇಲ್ಲ ಸರ್, NRI ಕೋಟ ಯಾಕೆ ಬೇಕು ಅನ್ನೋದು ಇಲ್ಲಿ ಇನ್ನೊಂದು ಪ್ರಶ್ನೆ. ಸೊ ಇದರಲ್ಲೂ ಕೂಡ ಕೆಲವು ಫ್ಲಾಸ್ಗಳು ನಮಗೆ ಇನ್ನು ಫುಲ್ ಡಾಕ್ಯುಮೆಂಟ್ ಬರಬೇಕು ಸರ್, ಕೆಲವೊಂದು ಕಾಣಿಸ್ತಾ ಇದೆ. ಬಟ್ ಬಹುಪಾಲು ಪಾಸಿಟಿವ್ ಆಗಿದೆ. ನನ್ನ ಸಜೆಷನ್ ಏನಂದರೆ ಸರ್, ಮತ್ತೊಮ್ಮೆ ಈ ಡಾಕ್ಯುಮೆಂಟ್ನ ಪಬ್ಲಿಕ್ ಮಾಡಿ. NEP ಮಾಡಿರ್ತಾರೆ, ನೀವು ಮಾಡಬೇಡಿ, ಏಕಾಏಕಿ ಅನುಷ್ಠಾನಗೊಳಿಸಬೇಡಿ, ಚರ್ಚೆಗೆ ಮಾಡಿ. ಎಲ್ಲ ಕಡೆ ಮೀಟಿಂಗ್ ಕರೀರಿ, ಪ್ಯಾನೆಲ್ ಡಿಸ್ಕಷನ್ಗಳು ಮಾಡೋಣ, ಹೆಚ್ಚೆಚ್ಚು ಮಾಡೋಣ. ಒಂದು ವಾರ 2 ವಾರ 2 ತಿಂಗಳ ಟೈಮ್ ಕೊಡಿ. ಲೆಟ್ ಅಸ್ ಡಿಸ್ಕಸ್ ಇನ್ ಕಾಲೇಜ್ ವೈಸ್, ಕ್ಲಸ್ಟರ್ ವೈಸ್ ಎಲ್ಲ ಡಿಸ್ಕಸ್ ಮಾಡಿ. ಟೀಚರ್ಸ್ಗಳನ್ನೂ ಕೇಳಿ ಪ್ರಾಬ್ಲಮ್. ಇವಾಗ ನೋಡಿ ಟೀಚರ್ಸ್ಗಳು ಒಂದು ಆವಾಗಲೇ ಹೇಳಿದೆ, ಇನ್ನೊಂದು ಸಮಸ್ಯೆ ಇದೆ ಸರ್, ಟೂ ಮಚ್ ಆಫ್ ನಾನ್ ಅಕಾಡೆಮಿಕ್ ವರ್ಕ್. ಗೌರ್ಮೆಂಟ್ ಟೀಚರ್ಸ್ ಇರೋದು ಕಡಿಮೆ. ನೀವು ಹೋಗಿ ಕೇಳಿ ಸರ್, ಗೋಗಣತಿ, ಜಾನುವಾರು ಗಣತಿ, ಮೊಟ್ಟೆ ಕೌಂಟ್ ಮಾಡೋದ್ರಿಂದ ಹಿಡಿದು ಪಾಠ ಮಾಡೋದ್ಬಿಟ್ಟು ಇವಾಗ LBA ಅಂತ ಇನ್ನೊಂದು, ಪ್ರತಿ ಪಾಠಕ್ಕೂ ಟೆಸ್ಟ್ ಮಾಡಬೇಕು ಅಂತ. ಹೆಂಗಿದೀವಿ, ಸೋ ಮಚ್ ಬರ್ಡನ್, ಪಾಠ ಮಾಡೋಕ್ಕೆ ಟೈಮ್ ಇಲ್ಲ. ಪ್ರೈವೇಟ್ ಟೀಚರ್ಸ್ಗೂ ಅದೇ, ಟೂ ಮಚ್ ಆಫ್ ನಾನ್ ಅಕಾಡೆಮಿಕ್ ವರ್ಕ್ಸ್, ಈ ಥರ ಹಲವಾರು ಸಮಸ್ಯೆಗಳಿದೆ. ಇದನ್ನೆಲ್ಲ ಕೂಲಂಕುಷವಾಗಿ ಚರ್ಚೆ ಮಾಡಿ ಕೊನೆಗೆ ಏನು ಗೊತ್ತಾ ಸರ್, ಇವ್ರು ಹೇಳಿದ್ರು AC ರೂಮಲ್ಲಿ ಕೂತ್ಕೊಂಡು ಯಾವುದೇ ಪಾಲಿಸಿ ಆಗಬಾರ್ದು. ಗ್ರೌಂಡ್ಗೆ ಹೋಗಿ ಜನಗಳ ಸಮಸ್ಯೆ ಹರ್ಕೊಂಡು ಪಾಲಿಸಿ ಆಗಬೇಕು. ಫೈನಲಿ ನಾವು NEP SCP ಕಮಿಟಿಗೂ ನಾವು ಕೇಳ್ಕೊಳ್ಳೋದಿಷ್ಟು, ಸರ್ಕಾರಕ್ಕೆ ಕೇಳೋದಿಷ್ಟು, ದಯವಿಟ್ಟು ಗ್ರೌಂಡ್ ಲೆವೆಲ್ ಸಮಸ್ಯೆನ ಅರ್ಥ ಮಾಡಿಕೊಂಡು ನೋಡಿ ಸರ್, ಇವಾಗಿನ ಎಲ್ಲ ಸರ್ಕಾರಗಳ ಪ್ಲ್ಯಾನ್ ಏನಿದೆ ಅಂದರೆ ಶಿಕ್ಷಣದಿಂದ ಕೈ ಎತ್ತಿ ಬಿಡ್ಬೇಕು. ನಾವು ದುಡ್ಡು ಆದಷ್ಟು ಕಡಿಮೆ ಮಾಡ್ಬಿಡೋಣ, ಅದೆಲ್ಲ ಬೇರೆ ಕಡೆ ಇನ್ವೆಸ್ಟ್ ಮಾಡೋಣ, ಅಂಡರ್ಗ್ರೌಂಡ್ ರೋಡ್ ಕಟ್ಟೋಣ, ಕಮಿಷನ್ ಬರೋ ಕಡೆ ಹಾಕೋಣ. ನಾವು ಯಾಕೆ ಈ ಸ್ಕೂಲು, ಇದೇ ಎಲ್ಲ ಸರ್ಕಾರಗಳ ಅಜೆಂಡಾ ಇವತ್ತು. ಅದಕ್ಕೆ ನಾವು ಹೇಳೋದು, ಈ ಅಜೆಂಡಾ ಮೇನ್ಲಿ ಸರ್ ಪಬ್ಲಿಕ್ ಎಜುಕೇಷನ್ ಸ್ಟ್ರೆಂಥನ್ ಮಾಡಬೇಕು. ಯಾವುದೇ ಎಜುಕೇಷನ್ ಪಾಲಿಸಿ ನಮ್ಮಂಥ ಬಡ ದೇಶದಲ್ಲಿ, ಗ್ರೋಯಿಂಗ್ ದೇಶದಲ್ಲಿ ಪಬ್ಲಿಕ್ ಎಜುಕೇಷನ್ ಸ್ಟ್ರೆಂಥನ್ ಮಾಡಬೇಕು. ಪ್ರತಿಯೊಂದು ತಾಲೂಕು ಕೂಡ ಇಂಜಿನಿಯರಿಂಗ್ ಕಾಲೇಜ್ ಬರಬೇಕು, ಮೆಡಿಕಲ್ ಕಾಲೇಜ್ ಬರಬೇಕು, ಶಿಕ್ಷಣ ವ್ಯಾಪಾರೀಕರಣ ಆಗಬಾರ್ದು. ಇದು ಎಲ್ಲರೂ ಕನಸು ಸರ್. ವಿವೇಕಾನಂದ ಹಿಡಿದು ಇವತ್ತು 75 ವರ್ಷ ಹಾಕಿ ಸ್ವತಂತ್ರ ಬಂದು ನಾವು ಇವತ್ತು ಲಾರ್ಜೆಸ್ಟ್ ಎಕಾನಮಿ ಅಂತ ಮಾತಾಡ್ತಾ ಇದ್ದೀವಿ, ಏನೇನೋ ವಿಶ್ವಗುರು ಅಂತ ಮಾತಾಡ್ತೀವಿ. ಬಟ್ ಶಿಕ್ಷಣ ಎಲ್ರಿಗೂ ಸಿಗಬೇಕು ಸರ್, ಇದೇ ಕನಸು. ಅಲ್ಟಿಮೇಟ್ಲಿ ನಮ್ಮ ತೆರಿಗೆ ದುಡ್ಡಿಂದ ಎಲ್ರಿಗೂ ಒಳ್ಳೆ ಶಿಕ್ಷಣ, ಫ್ರೀ ಆಗಿರೋ ಶಿಕ್ಷಣ, ನಿಂಗೆ ಏನು ಬೇಕು ದುಡ್ಡಿನ ಆಧಾರದ ಮೇಲೆ ಅಳಿಬಾರ್ದು. ಆ ಥರ ಶಿಕ್ಷಣ ನಮ್ಮ ದೇಶಕ್ಕೆ ಬೇಡ. ಇದೆಲ್ಲ ಆದಾಗ ನಿಜವಾಗ್ಲೂ ಶಿಕ್ಷಣ ನೀತಿಗೆ ಒಂದು ಅರ್ಥ ಬರುತ್ತೆ ಸರ್. ಇಲ್ಲ ಅಂದರೆ ಪುಸ್ತಕದ ಬದನೆಕಾಯಿಗಳು 1000 ಇದೆ. ನಮಗೆ ರಿಯಾಲಿಟಿ ಬೇಕು ಸರ್. ಅದನ್ನ ನಾವು ಈ ಎರಡು ಸರ್ಕಾರಕ್ಕೂ ಮತ್ತು ಕಮಿಟಿಗೆ ರೆಕಮೆಂಡ್ ಮಾಡ್ತೀವಿ ಸರ್. ಶಿಕ್ಷಣದಲ್ಲೂ ಕೂಡ ಸರ್ ಯಾವ ತರ ಶಿಕ್ಷಣ ಬೇಕನ್ನೋದು ಇಂಪಾರ್ಟೆಂಟ್. ಎಜುಕೇಶನ್, ಫುಡ್, ಫಿಟ್ನೆಸ್, ಫೈನಾನ್ಸ್, ಎಂಟರ್ಟೈನ್ಮೆಂಟ್, ಈ 5 ಕ್ಯಾಟಗರಿಲೇ ನಾವು ಲೈಫ್ನ ಲೀಡ್ ಮಾಡ್ತಾ ಇರೋದು. ಹುಟ್ಟೋದ್ರಿಂದ ಹಿಡಿದು ಸಾಯೋವರೆಗೂ ಇದೇ ಬೇಕಾಗಿರೋದು. ನಾನು ಅದೇ ಪಾಯಿಂಟಿಗೆ ಬರ್ತಾ ಇದ್ದೆ. ಶಿಕ್ಷಣ ಯಾವ ಥರ ಬೇಕು, ಅದರ ಜೊತೆಗೆ ಶಿಕ್ಷಣ ರಾಜ್ಯಕ್ಕೆ ಬೇಕಾ ಅಥವಾ ದೇಶಕ್ಕೆ ಬೇಕಾ ಅಂತೇಳಿ ಸರ್. ಫಸ್ಟ್ ನಮ್ಗೆ ಬೇಕು, ಫಸ್ಟು ನಮಗೆ ನಾವೆಲ್ಲಿದ್ದೀವಿ ಅಲ್ಲಿ ಬೇಕು. ಈಗ ಎಕ್ಸಾಂಪಲ್, ಫಸ್ಟ್ ಮನುಷ್ಯ ಹುಟ್ಟಿದ ಮೇಲೆ ಏನು ಬೇಕು? ಎಜುಕೇಷನ್. ಆ ಎಜುಕೇಷನ್ನ ನೆನ್ಪಿಟ್ಕೊಳ್ಳೋಕೆ ಏನು ಬೇಕು? ಫುಡ್ಡು. ಎಜುಕೇಷನ್, ಫುಡ್ಡನ್ನ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಏನು ಬೇಕು? ಫಿಟ್ನೆಸ್ಸು. ಎಜುಕೇಷನ್, ಫುಡ್ಡು, ಫಿಟ್ನೆಸ್ಸು, ಈ ಮೂರನ್ನ ಮೇಂಟೈನ್ ಮಾಡೋಕೆ ಏನು ಬೇಕು? ಫೈನಾನ್ಸು. ಎಜುಕೇಷನ್, ಫುಡ್ಡು, ಫಿಟ್ನೆಸ್ಸು, ಫೈನಾನ್ಸು, ಈ 4 ಇದ್ಮೇಲೆ ಏನು ಬೇಕು? ಹ್ಯಾಪಿನೆಸ್, ಖುಷಿ. ಇದ್ರಲ್ಲೇ ಸರ್ ಬಿಸ್ನೆಸ್ ಇರೋದು. ಎಜುಕೇಷನ್ ಅಂದರೆ ಏನು? ಸ್ಮಾಲ್ ಟ್ಯೂಷನಿಂದ ಹಿಡಿದು ಇಂಜಿನಿಯರಿಂಗ್ ಕಾಲೇಜ್ವರೆಗೂ, ಪ್ರೀ ಸ್ಕೂಲಿಂದ ಹಿಡಿದು ಇಂಜಿನಿಯರಿಂಗ್ ಕಾಲೇಜ್. ಫುಡ್ಡು, ತಳ್ಳೋ ಗಾಡಿಯಿಂದ ಹಿಡಿದು 5 ಸ್ಟಾರ್ ಹೋಟ್ಲು. ಫಿಟ್ನೆಸ್, ಯೋಗದಿಂದ ಹಿಡಿದು ಜಿಮ್ಮು. ಫೈನಾನ್ಸ್, ಬಡ್ಡಿ ವ್ಯವಹಾರದಿಂದ ಹಿಡಿದು ಟ್ರೇಡಿಂಗ್ವರೆಗೂ. ಎಂಟರ್ಟೈನ್ಮೆಂಟು, ಮೆಂಟಲಿ, ಫಿಸಿಕಲಿ, ಸ್ಪಿರಿಚುವಲಿ, ಇದ್ರಲ್ಲೇ ಬಿಸ್ನೆಸ್ ಇರೋದು. ಸರ್ಕಾರಕ್ಕೆ ಫಸ್ಟು ನಾನು ಹೇಳೋದು, ಮತ್ತೆ ನಮ್ಮ ಕಡೆಯಿಂದ ಎಷ್ಟೊಂದು ಜನ ಸ್ಟೂಡೆಂಟ್ ಆಗಲಿ ಪೇರೆಂಟ್ಸ್ ಆಗಲಿ ಎಕ್ಸ್ಪೆಕ್ಟ್ ಮಾಡ್ತಿರೋದು ಇದೆ. ಎಜುಕೇಷನ್. ಎಲ್ಲ ಇಂಜಿನಿಯರಿಂಗು, ಎಲ್ಲ ಮೆಡಿಕಲ್ ಆಗೋಗ್ಬಿಟ್ರೆ ಲೈಫ್ ಸೆಟ್ಲಾ? ನಾನು ತೋರಿಸ್ತೀನಿ ಬನ್ನಿ. ಎಷ್ಟೊಂದು ಜನಕ್ಕೆ ಪಾಪ ಎಷ್ಟೊಂದು ನಾಲೆಜ್ ಇದೆ, ಕೆಲಸ ಇಲ್ಲ. ಓನಾಗಿ ಸ್ಟಾರ್ಟ್ ಮಾಡೋಣ ಅಂತ ಅಂದರೆ ಫಂಡ್ ಇಲ್ಲ. ಕರ್ನಾಟಕ ಕನ್ನಡ ಲ್ಯಾಂಗ್ವೇಜಲ್ಲಿ ಇಷ್ಟು ಟ್ಯಾಲೆಂಟ್ ಇದೆ, ಯಾರು ಕೊಡ್ತಿದ್ದಾರೆ ಫಂಡು? ಒಂದು ಫಂಡ್ ರೈಸ್ ಮಾಡೋಣ ಅಂತ ಅಂದರೆ ಎಜುಕೇಷನ್ ಇದೆ. ನಾನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು 1 ಲಕ್ಷ 2 ಲಕ್ಷದಲ್ಲಿ, ಸರ್ಕಾರ ಏನಾದರೂ ತಂದಿದ್ದೀರಾ?
ನೀವು ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಾ ಅಂತ ನನಗೂ ಗೊತ್ತಾಗ್ತಿಲ್ಲ, ಎಷ್ಟೊಂದು ಜನಕ್ಕೆ ಗೊತ್ತಾಗ್ತಿಲ್ಲ. ಫಸ್ಟು ನೀವೇನೇನು ಸರ್ವಿಸಸ್ ಕೊಡ್ತಿದ್ದೀರಾ ಅಂತ ಫಸ್ಟು ಒಂದು ಕ್ಯಾಂಪೇನ್ ಮಾಡಿ ಜನಕ್ಕೆ ರೀಚ್ ಔಟ್ ಆಗೋಂಗೆ ಮಾಡಬೇಕು. ಫಸ್ಟು ಸುಮ್ಮನೆ ತರ್ತಿದ್ದೀರಾ, ಹೋಗ್ತಿದ್ದೀರಾ, 1 ಅವರ್ ಇವಾಗ ಪ್ಯಾನಲ್ ಡಿಸ್ಕಷನ್ ಆಗುತ್ತೆ, ಆಮೇಲೆ ಕ್ಲೋಸ್ ಆಗೋಗ್ಬಿಡುತ್ತೆ. ನೋ, ಈಗಿನ ಜನ್ರೇಷನ್ಗೆ ಏನು ಬೇಕು? ಎಲ್ಲರೂ ಡಾಕ್ಟರ್ ಆಗಿಬಿಟ್ರೆ, ಎಲ್ಲರೂ ಇಂಜಿನಿಯರಿಂಗ್ ಆಗೋಗ್ಬಿಟ್ರೆ ಬೇರೆಯವ್ರು ಏನು ಮಾಡಬೇಕು? ಅದ್ರ ಕಡೆನೇ ಎಲ್ಲ ಫೋಕಸ್ ಮಾಡಿಬಿಟ್ರೆ, ಎಲ್ಲ ರಾಜಕಾರಣಿಗಳದ್ದು ಸ್ಕೂಲು ಕಾಲೇಜ್ಗಳೆಲ್ಲ ಇದೆ. ನಮ್ಮಂಥವ್ರ ಬಗ್ಗೆ ಥಿಂಕ್ ಮಾಡ್ತಾ ಇರೋರು ಯಾರು? ಏನು ನಾಲೆಜ್ ಕೊಡ್ತಾ ಇದ್ದೀರಿ ನೀವು? ಇದು ಮೋಸ್ಟ್ ಇಂಪಾರ್ಟೆಂಟ್ ಬೇಕಾಗಿರೋದು. ಜನಕ್ಕೆ ಏನು ನೀಡಿದೆ, ಎಲ್ಲಿ ನಾವು ಮಿಸ್ ಮಾಡ್ತಾ ಇದ್ದೀವಿ ಅದ್ರ ಕಡೆ ಫಸ್ಟ್ ಫೋಕಸ್ ಮಾಡಬೇಕು. ಡಿಜಿಟಲಲ್ಲಿ ಏನು ನಾಲೆಜ್ ಕೊಡಬೇಕು, ಫಿಸಿಕಲಲ್ಲಿ ಏನು ನಾಲೆಜ್ ಕೊಡಬೇಕು ಅನ್ನೋದ್ರ ಕಡೆ ಗಮನ ಹರಿಸಿ ಕೊಡಿ ಅನ್ನೋದು ನನ್ನ ಅಭಿಪ್ರಾಯ. ಮುರುಗೇಪ್ಪ ಸರ್, ಈಗ ಬಹಳಷ್ಟು ಜನರಿಗೆ, ಪ್ರಮುಖವಾಗಿ ಪೋಷಕರಿಗೆ ಒಂದು ಗೊಂದಲ ಇದೆ. ಇವ್ರು ಏನು ಹೇಳ್ತಿದ್ದಾರೆ, NEP-ಯಲ್ಲಿ ಏನು ಬರುತ್ತೆ, SCP-ಯಲ್ಲಿ ಏನು ಬರುತ್ತೆ, ಯಾವ ರೀತಿಯ ಪಠ್ಯಕ್ರಮ ಇರುತ್ತೆ ಅಂತೇಳಿ. ಸೊ ನಿಮ್ಮ ಪ್ರಕಾರ ಪೋಷಕರಿಗೆ ಯಾವ ರೀತಿಯಾಗಿ ಮೆಸೇಜ್ ಕೊಡ್ತೀರಿ? ಯಾವುದು ಸರಿ, ಯಾವುದು ತಪ್ಪು, ಏನು ಹೇಳ್ತೀರಿ? ಇವೆರಡರಲ್ಲಿ ಇರ್ತಕ್ಕಂಥ ವ್ಯತ್ಯಾಸಗಳನ್ನ ಗಮನಿಸಿಕೊಂಡಾಗ ಆಯ್ಕೆಯನ್ನು ಪೋಷಕರೇ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಶಿಕ್ಷಣ ಸಂಸ್ಥೆಗಳು ಕೂಡ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಒಂದನೇದು, ಪ್ಯಾರಲಲ್ ಎಂಟ್ರಿಗಳು ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರು ಕೂಡ ಅನುಕೂಲ. ಯಾಕೆ ಅಂತಂದ್ರೆ ಯಾವುದೇ ವರ್ಷದಲ್ಲಿ ಅವನು ಬಂದು ಸೇರ್ಕೊಂಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ಒಂದು. ಹಾಗೇನೆ ಯಾವುದೇ ವರ್ಷದಲ್ಲಿ ಬಿಟ್ಟು ಹೋಗ್ಬೇಕಾದ ಅವಕಾಶ ಇದೆ ಅನ್ನೋದು NEP-ಯಲ್ಲಿ ಇದೆ. ಹಾಗಾಗಿ 1 ವರ್ಷಕ್ಕೆ ಬಿಟ್ಟ ಅಂತಂದ್ರೆ ಅವ್ನು ಸರ್ಟಿಫಿಕೇಟ್ ತಗೋತಾನೆ, 2ನೇ ಡಿಪ್ಲೊಮಾ ತಗೋತಾನೆ, 3ನೇ ಪದವಿ ತಗೋತಾನೆ, 4ನೇ ವರ್ಷಕ್ಕೆ ಆನ್ಲೈನ್ ಇದು ಡಿಗ್ರಿ ಅಂತ ಇತ್ತು. ಸೊ ಇದರಿಂದ ಏನಾಗ್ತಾ ಇತ್ತು ಅಂತಂದ್ರೆ ಅವನಿಗೆ ಯಾವುದೇ ಸಂದರ್ಭದಲ್ಲಿ ಹೋಗೋ ಸಂದರ್ಭ ಇರೋದೇ ಈ ಡ್ರಾಪ್ ಔಟ್ಸ್ ಗಳು ಬಹಳಷ್ಟು ಆಗ್ತಾ ಇದ್ವು ಅಂತ ಗಮನಿಸಬೇಕು. ಅದು ಇಲ್ದೇನೆ ಇವತ್ತು ಡ್ರಾಪ್ ಔಟ್ಸ್ ಗಳು ಬಹಳ ಆಗ್ತಾ ಇದಾವೆ. ಯಾವಾಗ ನೀವು ಇದನ್ನ ಅನುಕೂಲ, ಅಫ್ಕೋರ್ಸ್ ಅದು ಸ್ಟೂಡೆಂಟ್ಸ್ ಫ್ರೆಂಡ್ಲಿ, ಯಾವ್ದಾದ್ರು ಡಿಗ್ರಿ ಸಿಗುತ್ತೆ ಅಂತಕ್ಕಂಥದ್ದು. ಆದ್ರೆ ಇದರಿಂದ ಡ್ರಾಪ್ ಔಟ್ಸ್ ಗಳು ಜಾಸ್ತಿ ಆಗ್ತಾ ಹೋಗೋದ್ರಿಂದ ಆ ಶಿಕ್ಷಣ ಅಂತಕ್ಕಂಥದ್ದು ಸೊರಗ್ತಾ ಬರ್ತದೆ, ಆ ಸಂಸ್ಥೆ ಅಂತಕ್ಕಂಥದ್ದು ಅಲ್ಲಿ ಸೊರಗ್ತಾ ಬರ್ತದೆ ಅಂತದ್ದು ಒಂದು. ಎರಡನೇದು, ಈಗ 3 ವರ್ಷದ ಇದ್ದದನ್ನ 4ನೇ ವರ್ಷಕ್ಕೆ ಹಾಕ್ಬಿಟ್ರು ಅಂತಂದ್ರೆ ಪೋಷಕರಿಗೆ ಅದು ಖಂಡಿತವಾಗಿ ಹೊರೆ ಆಗುತ್ತೆ. 1 ವರ್ಷದ ಜಾಸ್ತಿ ಖರ್ಚನ್ನ ಅವರು ನಿಭಾಯಿಸಬೇಕಾಗುತ್ತೆ ಅಂತ ಒಂದು. ಆಮೇಲೆ ಅದರ ಜೊತೆಗೆ ಶಿಕ್ಷಣ ಸಂಸ್ಥೆಗಳು ಕೂಡ 4ನೇ ವರ್ಷಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಕರ್ಯಗಳನ್ನ ನಿರ್ಮಾಣ ಮಾಡ್ಕೋಬೇಕಾಗುತ್ತೆ. ಅದು ಅವರಿಗೆ ಹೊರೆ ಆಗುತ್ತೆ ಅಂತ ಅನ್ನೋದು ಕೂಡ ಅಷ್ಟೇನೆ ಮುಖ್ಯ ಅಂತ ಅನ್ನೋದು ಇನ್ನೊಂದು ಕಾರಣ. ಆಮೇಲೆ ಇನ್ನೊಂದು, B.Ed ಗೆ ಬಂದಾಗ B.Ed ಡಿಲಿವರಿಗೆ ಏನಾಗ್ತಾ ಇತ್ತು, BA BSc ಅವ್ರು ಯಾರ್ಯಾರು ಕೂಡ 3 ವರ್ಷ ಡಿಗ್ರಿ ಮುಗಿದ ಮೇಲೆ ಅವನು B.Ed ಗೆ ಹೋಗ್ಲಿಕ್ಕೆ ಸಾಧ್ಯ ಇತ್ತು. ಈಗ ಏನಾಗ್ಬಿಡುತ್ತೆ, 5 ವರ್ಷ ಕೂಡ ಅವನು ಅದರಲ್ಲೇ ಇರ್ಬೇಕು, ಅದೇ ಕೋರ್ಸಲ್ಲೇ ಇರ್ಬೇಕಾಗುತ್ತೆ. ಇದರಿಂದ ಏನಾಯ್ತು ಅಂತಂದ್ರೆ ಈ 3 ವರ್ಷ ಕೋರ್ಸ್ ಮಾಡ್ತಕ್ಕಂಥ ಬೇರೆ ಬೇರೆ ಡಿಗ್ರಿ ಅವರು ಇದ್ರಲ್ಲ, ಅವರಿಗೆ ಒಂದು ಅವಕಾಶ ಇತ್ತು, ಆ ಅವಕಾಶ ಅಂತಕ್ಕಂಥ ತಪ್ಪಿ ಹೋಗ್ಬಿಡ್ತದೆ ಇಲ್ಲಿ. ಆದ್ರೆ ಅನುಕೂಲ ಏನು ಅಂತಂದ್ರೆ ಆ 3 ವರ್ಷಗಳಲ್ಲಿ ಕೂಡ 5 ವರ್ಷಗಳಲ್ಲಿ ಕೂಡ ಸತತವಾಗಿ ವಿಷಯ ಮತ್ತು ಅದನ್ನ ಬೋಧಿಸುವ ಕ್ರಮ ಇದ್ರ ಅಳವಡಿಸ್ಕೊಂಡು ಹೋದ್ರು ಅಂತಂದ್ರೆ ಅದು ಒಂದು ದೃಷ್ಟಿಯಿಂದ ಒಳ್ಳೆದೇನೆ. ಆದ್ರೆ ಈ ಅವಕಾಶದಿಂದ ನಾವು ವಂಚಿತ ಮಾಡ್ಬಿಡ್ತೇವಲ್ಲ ಬೇರೆ ಬೇರೆಯಿಂದ ಬರೋರನ್ನ, ಅಷ್ಟೇ ಅಲ್ಲದೇನೆ ಅವನು ಪ್ರತ್ಯೇಕವಾಗಿ ಆಯಾ ವಿಷಯವನ್ನು ಕಲಿತ ಅಂತಂದಾಗ ಅವನಿಗೆ ಅದರ ಪರಿಣತಿ ಜಾಸ್ತಿ ಆಗತ್ತೆ. ಹಾಗಿದ್ದಾಗ ಅದನ್ನ ತಪ್ಪಿಸ್ಬಿಟ್ಟು ಕೇವಲ ಇದನ್ನ ಜೊತೆ ತಗೊಂಡೋಗ್ತೀವಿ ಅಂತಂದಾಗ ಅದು ಒಂದು ರೀತಿಯ ಅವಸರದ ಕ್ರಮ, ಸರಿಯಾದ ಕ್ರಮ ಅಲ್ಲ ಅಂತ ಅನ್ಸುತ್ತೆ. ನಾನು ಈಗಾಗಲೇ ಹೇಳಿ ಹಾಗೇನೆ ಪೋಷಕರಿಗಿಂದ ಇದರಿಂದ ಏನು ಅನುಕೂಲ ಅಂತಂದ್ರೆ ಯಾವುದೇ ವರ್ಷದಲ್ಲೂ ಕೂಡ ಅವ್ರನ್ನ ಕರ್ಕೊಂಡು ವಾಪಸ್ ಕರ್ಕೊಂಡು ಉಳಿಸ್ಕೊಂಡು ಮನೇಲಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಆದ್ರೆ 3 ವರ್ಷ ಖಂಡಿತವಾಗಿ ಇರ್ಬೇಕು ಅಂತಂದಾಗ ಅದು ಅಲ್ಲಿ ಒಂದು ಬದ್ಧತೆ ಇರ್ತದೆ. ಆ ಬದ್ಧತೆ ಮೂಲಕವಾಗಿ ಅವನು ಒಳ್ಳೆಯ ವಿದ್ಯಾರ್ಥಿಯಾಗಿ ಒಳ್ಳೆಯ ಪದವೀಧರನಾಗಿ ಹೊರಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಕಾರಣದಿಂದ ಅದು ಅನುಕೂಲಕರ. ಪೋಷಕರಿಗೆ 4ನೇ ವರ್ಷಕ್ಕೆ ಹೋಯ್ತು ಅಂತಂದ್ರೆ ಹೊರೆ ಆಗ್ತಾ ಇತ್ತು, 3 ವರ್ಷಕ್ಕೆ ಬಂತು ಅಂತಂದಾಗ ಆ ಹೊರೆ ಕಡಿಮೆ ಆಗುತ್ತೆ. ಅದು ಪೋಷಕರಿಗೆ ಅನುಕೂಲವಾಗಿರುವಂತಹ ಒಂದು ಸ್ಥಿತಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಈಗಾಗಲೇ ಈಗ 4 ವರ್ಷ ಆಗಲಿ 3 ವರ್ಷ ಆಗಲಿ ಆಯ್ತು, ಎಜುಕೇಶನ್ ಮುಗಿಸಿದೀವಿ ಅಂದ್ಕೊಳ್ಳೋಣ, ಮುಂದೆ ಏನು ಕಂಪ್ಲೀಟ್ ಆಯ್ತು, 4 ವರ್ಷಕ್ಕೆ ನನ್ನ ಎಜುಕೇಶನ್ ಕಂಪ್ಲೀಟ್ ಆಯ್ತು. ಈಗ SCP ಅವರು ಮಾಡಿರ್ತಕ್ಕಂಥ ಕೆಲವೊಂದು ಇವೆಲ್ಲವೂ ಕೂಡ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಅವ್ರು ಇದು ಇನ್ನೊಂದು, ಈ ಟೆಂಪರರಿ ಟೀಚರ್ಸ್ ಇದಾರಲ್ಲ ಅವ್ರ ಬಗ್ಗೆ ಯಾರು ಯೋಚನೆ ಮಾಡ್ತಿರ್ಲಿಲ್ಲ. ಆದ್ರೆ ಇಲ್ಲಿ ಮಾತ್ರ ಅವ್ರನ್ನು ಕೂಡ ಮುಖ್ಯ ಇದಕ್ಕೆ ತರಬೇಕು, ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡಬೇಕು ಅಂತಕ್ಕಂಥದ್ದನ್ನ ಅವ್ರು ತಿಳಿಸ್ತಾ ಇದ್ದಾರೆ ಅಂತ ಒಂದು. ಎರಡನೇದು, ದ್ವಿಭಾಷಾ ಸೂತ್ರ ಬೇಕು ಅಂತ ಅನ್ನೋದು ಒಂದು. ಆಮೇಲೆ 3 ವರ್ಷದ ಪದವಿ ಅಂತಕ್ಕಂಥದ್ದು ಇವೆಲ್ಲವೂ ಇರೋದ್ರಿಂದ ನನಗೆ ಈ SCP ಅಂತ ಅನ್ನೋದು ಹೆಚ್ಚು ಅಪ್ಯಾಯಮಾನವಾಗಿ ಕಾಣಿಸ್ತೇನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಓಕೆ ಸರ್, ಇವಾಗ ಏನಂದ್ರೆ ಸರ್, ಆ್ಯಕ್ಚುಲಿ NEP ಇದು ಕೇಂದ್ರ ಸರ್ಕಾರ ಜಾರಿ ಮಾಡಿದ್ದು ಸರ್. ಇಲ್ಲಿ BJP ಸರ್ಕಾರ ಬಂದಾಗ ಇವರು ಜಾರಿ ಮಾಡಿ ಹೈಯರ್ ಎಜುಕೇಷನ್ ಮಾತ್ರ ಮಾಡಿದ್ರು. ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಾವು SCP ಮಾಡ್ತೀವಿ ಅಂದ್ಬಿಟ್ಟು NEPನ ರೆಕಮೆಂಡೇಷನ್ಸ್ನ ತಳ್ಳಾಕ್ಬಿಟ್ರು, ಡಿಗ್ರಿಯಲ್ಲಿ ವಾಪಸ್ 3 ಇಯರ್ಸ್ ತೊಗೊಂಬಂದರು. ಆದರೆ ಸರ್ ನೀವು ನೋಡಿದ್ರೆ
NEP-ನ ನಾವು ಮಾಡಲ್ಲ ಅಂತ ಹೇಳ್ತಾರೆ, ಬಟ್ ಅದರದ್ದೇ ಶಿಫಾರಸುಗಳನ್ನ ರಾಜ್ಯ ಸರ್ಕಾರ ಮಾಡ್ತಾನೆ ಇದೆ. ನಾನು ಆಗಲೇ ಹೇಳಿದೆ 13,700 ಕನ್ನಡ ಶಾಲೆಗಳನ್ನ ಹಳೆ BJP ಸರ್ಕಾರ ಇದ್ದಾಗ ಅದೇ ವಿಲೀನ ಮಾಡಿ, ಅಂದರೆ 10 ಶಾಲೆ ಇದ್ದಿದ್ದು 1 ಶಾಲೆ ಮಾಡಿ ಅಂತು. ಇವ್ರು ಇವಾಗ ನಾವು NEP ವಿರೋಧಿಗಳು ಅಂತ ಮಾತಾಡ್ತಾನೆ ಇವಾಗ 6,500 ಕನ್ನಡ ಶಾಲೆಗಳನ್ನ ವಿಲೀನ ಮಾಡಕ್ಕೆ ಹೊರಟಿದ್ದಾರೆ. ನೀವು ಒಂದು ಕಡೆ ವಿರೋಧ ಮಾಡ್ತೀರಾ, ಒಂದು ಕಡೆ ಅದೇ ಶಿಫಾರಸ್ ನೀವು ಇಂಪ್ಲಿಮೆಂಟ್ ಮಾಡ್ತೀರಾ ಅಂದರೆ ಇವಾಗ ನಾವು ಏನು ಮಾಡೋದು? ವಿ ಆರ್ ಅಟ್ ಸ್ಟೇಕ್. ಇವಾಗ ನಾವು ಯಾರನ್ನು ನಂಬೋದು ಅಂತ ಪ್ರಶ್ನೆ ಬರುತ್ತೆ. ಇವಾಗ ಇದು ಪರ್ಯಾಯವಾಗಿ ಇವಾಗ SCP ಕೆಲವು ರೆಕಮೆಂಡೇಶನ್ಸ್ ಕೊಡ್ತಾ ಇದೆ. ಇಲ್ಲಿ ರೆಕಮೆಂಡೇಶನ್ ಅನುಷ್ಠಾನ ಮಾಡಿದ್ರೆ ಸರ್ ನಮಗೆ ಬೇರೆ ಪಬ್ಲಿಕ್ ಅನ್ಸುತ್ತಾ ಈ ಶಿಫಾರಸಿನಂತೆ ಬಹುಶಃ ಸರ್ಕಾರ ಒಪ್ಪಿಗೆ ಕೊಡಬಹುದು ಅನ್ಸುತ್ತೆ. ಯಾಕಂದ್ರೆ ಇತ್ತೀಚೆಗೆ ಖಾಸಗಿ ಶಾಲೆಗಳ ಹಾವಳಿ ಜಾಸ್ತಿ ಆಗ್ತದೆ, ವಿಪರೀತವಾಗಿ ಹೇಗೆ ಬೇಕೋ ಹಾಗೆ ಅದನ್ನ ಫೀಗಳನ್ನು ಜಾಸ್ತಿ ಮಾಡಿ ಸರ್. ಯಾಕಂದ್ರೆ ಸರ್ ಕೂಡ ಹೇಳಿದ್ರು ಇವತ್ತು ಎಲ್ಲಾ ಪಕ್ಷದ MLAಗಳು MLCಗಳಿಂದ ಹಿಡಿದು ಎಲ್ಲರದ್ದು ಶಾಲಾ ಕಾಲೇಜ್ ಇದೆ ಆಯ್ತಾ. ಅವ್ರು ಇವಾಗ ನೋಡ್ತಾರೆ ಇದನ್ನ, ಈ ಶಿಫಾರಸಲ್ಲಿ ಅವ್ರಿಗೆ ಏನಾದ್ರು ಇವಾಗ ಪ್ರೈವೇಟ್ ಫೀಸ್ ಇಷ್ಟೇ ಇಡಬೇಕು ಅಂತಿದೆ, ಅದೇನೋ ಇದಾಗ್ಬಿಟ್ಟು ಅದನ್ನ ಬೇಕಾದ್ರೆ ತಳ್ಳಾಕ್ಬಿಡ್ತಾರೆ ಬೇಡ 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 ಅಂದ್ಬಿಟ್ಟು. ಆಮೇಲೆ ಇದನ್ನು ಕೂಡ ನೋಡ್ತಾರೆ ಅವರು, ಏನಂದ್ರೆ ಸರ್ಕಾರಿ ಶಾಲೆಗಳು ಹೆಂಗಾರು ಮಾಡಿ ಮುಚ್ಚಾಕೋಣ, ಬೇರೆ ಬೇರೆ ಹೆಸರು, ಅದಕ್ಕೊಂದು ಹಬ್ ಅಂಡ್ ಸ್ಪೋಕ್ ಮಾಡಲ್ ಅಂತ ಒಂದು ಹೆಸರು, ಒಟ್ಟಲ್ಲಿ ಡೈರೆಕ್ಟಾಗಿ ಮುಚ್ಚಾಕ್ತೀವಿ ಅಂತ ಹೇಳಲ್ಲ, ನಾವು ಆದಷ್ಟು ರಿಸೋರ್ಸ್ ಕಡಿಮೆ ಮಾಡೋದು, ಇದೆಲ್ಲ ಏನು ಮಾಡ್ತಾರೆ ಸರ್ ಇವ್ರು ಇವಾಗ ಜನಗಳಿಗೆ ತೋರ್ಸಕ್ಕೆ ಇದೆಲ್ಲ ಚೆನ್ನಾಗಿದೆ ಅಂತ ತೋರಿಸ್ಬಿಟ್ಟು ಹಿಂದಿನ ಬಾಗ್ಲಲ್ಲಿ ಬ್ಯಾಕ್ ಡೋರಲ್ಲಿ ಅವರು ಈ ಥರ ಸರ್ಕಾರಿ ಶಾಲೆ ಮುಚ್ಚಾಕೋದು ಇದೆಲ್ಲ ಕೆಲಸಗಳನ್ನ ಮಾಡ್ತಾ ಹೋಗ್ತಾರೆ ಸರ್. ಇಲ್ಲಿ ಪೋಷಕರು ನೀವು ಹೇಳಿದ್ರೆ ಪೋಷಕರಿಗೆ ಏನು ಸಿಗುತ್ತೆ, ಇವಾಗ SCP-ನ ಇಂಪ್ಲಿಮೆಂಟೇ ಮಾಡಿಬಿಟ್ರೆ ಸರ್ ನಮ್ಗೇನು ಬೇರೆ ಆಪ್ಷನ್ ಇಲ್ಲ, ನಮ್ಗೆ ಅಲ್ಲಿ NEP-ನ SCP-ನ ಆಪ್ಷನ್ ಇಲ್ಲ, ಇಂಪ್ಲಿಮೆಂಟ್ ಮಾಡಿದ್ರೆ ಅದೇ ಪಾಲಿಸಿ. ಬಟ್ ಏನಾಗ್ತಿದೆ ಅಂದ್ರೆ ಅದಕ್ಕೆ ಅವಕಾಶ ಕೊಡ್ತಾರಂತ ಅನ್ಸುತ್ತೆ. ಯಾಕಂದ್ರೆ ಎಲ್ಲ ಖಾಸಗಿ ಶಾಲೆಗಳು ಯಾರ್ದಿರುತ್ತೆ ಮೋಸ್ಟ್ಲಿ ಕಷ್ಟ ಇದೆ, ಶಾಸಕರದು ಸಚಿವರು ಅವರದೇ ಇರುವಂತ ಹಿನ್ನೆಲೆಯಲ್ಲಿ ಈಗಿರುವಂತ ಸರ್ಕಾರಿ ಶಾಲೆಗಳನ್ನ ಮುಚ್ಚಿ ಅದಕ್ಕೆ ವಿಲೀನ ಮಾಡಬೇಕು ಅನ್ನುವಂಥ ಪ್ರಯತ್ನ ನಡೀತಾ ಇದೆ. ಸೊ ಹಂಗಾಗಿ ಈ ಶಿಫಾರಸುಗಳಿಗೆ ಜಯ ಸಿಗುವಂತ ಸಾಧ್ಯತೆ ಇರುತ್ತೆ. ಸರ್ ನಾವು ಇದನ್ನ ಮುಗಿಸ್ಬಿಡ್ತೀವಿ ಸರ್. ನಾವು ಮೋಸ್ಟ್ಲಿ ಇದನ್ನ ತಗೊಳೋಗ್ತೀವಿ ಸರ್. ನಮ್ಮ ಸಂಘ ಸಂಸ್ಥೆಗಳು ಇವತ್ತು ವಿದ್ಯಾರ್ಥಿ ಸಂಘಟನೆಗಳು 50 ಲಕ್ಷ ಸಹಿ ಸಂಗ್ರಹಣೆ ಮಾಡ್ತಾ ಇದ್ದಾರೆ, ಸರ್ಕಾರಿ ಶಾಲೆ ವಿಲೀನ ಆಗಬಾರ್ದು ಈ ಥರ ಬೇರೆ ಬೇರೆ. ಈ ಹೋರಾಟ ಮುಂದುವರಿತಾನೆ ಇರುತ್ತೆ ಸರ್. ನಾವು ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೂಡ ಹೋರಾಟ ನಡೆಯುತ್ತೆ, ಪ್ರೆಷರ್ ಇದ್ದೇ ಇರುತ್ತೆ. ಸೊ ಅಲ್ಲಿ ನೋಡಿ ಸರ್ ಇನ್ನೊಂದು ಏನೇನು ಮಾಡ್ತಿದೆ ಅಂದರೆ ಕೇಂದ್ರ ಸರ್ಕಾರದವರು NEP-ನೇ ನೀವು ಮಾಡಿ ಅಂದ್ಬಿಟ್ಟು ಇವು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ನೀವು NEP ಅನುಷ್ಠಾನ ಮಾಡಿದ್ರೆ ನಾವು ಫಂಡ್ಸ್ ಕೊಡ್ತೀವಿ ಅಂತ ಶುರು ಮಾಡಿದ್ದಾರೆ. ಅವಾಗ ಏನಾಗುತ್ತೆ, ನಮಗೆ ಫಂಡ್ಸ್ ಸಿಗುತ್ತಲ್ಲ ಅಂತ NEP ಮಾಡೋದು, ಅಥವಾ ನೀವು ಕಂಪಲ್ಸರಿ 4 ಇಯರ್ ಮಾಡಬೇಕು ಅವಾಗಲೇ ನಿಮಗೆ ಬೇರೆ ಯೂನಿವರ್ಸಿಟಿಗೆ ನಾವು ಟೈ ಅಪ್ ಮಾಡೋದು, ಈ ರೀತಿ ಬೇರೆ ಬೇರೆ ಅಂತ ಇಂಡೈರೆಕ್ಟ್ ಆಗಿ ನೀವು ಬೇಡ ಅಂದ್ರೂ ಕೂಡ ನಮ್ಗೆ NEP ಬೇಡ ಅಂದ್ರೂ ಕೂಡ ದೇರ್ ಟ್ರೈನ್ ಟು ಪ್ರೆಷರೈಸ್ ಆ ಥರದ್ದು ಅವರು ಮಾಡ್ತಾ ಇದ್ದಾರೆ. ಇವರು ಬ್ಯಾಕ್ ಡೋರ್ ಅಲ್ಲಿ ದೇರ್ ಸಪೋರ್ಟಿಂಗ್ ಇವಾಗ NEP ಏನು ವಿಚಾರಗಳಿದೆ ಅದೆಲ್ಲ ಇವ್ರಿಗೆ ಇಷ್ಟ ಆಗಿದೆ. ಬಟ್ ರಾಜಕೀಯವಾಗಿ ಅಂದರೆ ನಾವು ಹೋರಾಟಗಳು ಬೆಳೀತಾ ಇದೆ, ಹೆಂಗಾದ್ರೂ ಮಾಡಿ ತಡೆಗಟ್ಟಬೇಕು ಅಂತ ಮಾಡಿದ್ದಾರೆ. ಸೊ ನನಗನ್ಸೋದು ಸರ್ SCP ಬಹುಪಾಲು ರೆಕಮೆಂಡೇಶನ್ಸ್ಗಳನ್ನ ಅನುಷ್ಠಾನ ಮಾಡಬೇಕು. ಆ ನಿಟ್ಟಿನಲ್ಲಿ ನಮ್ಮ TV ಚಾನಲ್ ಇರ್ಬೋದು, Zee TV ಇದನ್ನ ಸತತವಾಗಿ ನಾನು ಗಮನಿಸಿರೋದು ಸರ್. ಈ ಒಂದು ಚಾನಲ್ ಮಾತ್ರ ಶಿಕ್ಷಣದ ಬಗ್ಗೆ ಕಾಳಜಿ ಇಟ್ಕೊಂಡು ಪ್ರತಿಯೊಂದು ಶಿಕ್ಷಣದ ಸಮಸ್ಯೆ ಆದರೂ ನೀವು ವಾಯ್ಸ್ ರೇಸ್ ಮಾಡಿದ್ದಾರೆ. ನಾವು ಮುಂದುವರ್ಸೋಣ, ನಾವುಗಳೆಲ್ಲ ಮುಂದುವರ್ಸೋಣ, ಶಿಕ್ಷಕರು ಪೋಷಕರು. ಬಟ್ ಶಿಕ್ಷಣ ಎಲ್ರಿಗೂ ಸಿಗೋ ಥರ ಮಾಡೋವರೆಗೂ ನಮ್ಮ ಹೋರಾಟನ ನಾವು ಇದನ್ನು ಮುಂದುವರ್ಸೋಣ. ಅದೇ ಅಂದರೆ ಈ NEP-ಯಿಂದ ಖಾಸಗಿ ಶಾಲೆಗಳಿಗೆ ಅನುಕೂಲ ಆಗುತ್ತೆ, ಬಟ್ ಹಿಂಬಾಗಿಲಿನಿಂದ ಎಲ್ಲ ಪ್ರಯತ್ನ ನಡೀತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. ಅರುಣ್ ಅವರೇ, ಈಗ ಶಿಕ್ಷಣ ಅಂತ ಬಂದಾಗ ಈ ಕಾಲೇಜ್ ಟೈಮಲ್ಲಿ ಯಾವ ರೀತಿ ಶಿಕ್ಷಣ ಬೇಕಾಗುತ್ತೆ, ಹೈಸ್ಕೂಲಲ್ಲಿ ಯಾವ ರೀತಿ ಶಿಕ್ಷಣ ಬೇಕಾಗುತ್ತೆ? ಈಗ ನಂದು ಡಿಗ್ರಿ ಮುಗೀತು ಅಂತ ಹೇಳಿದ್ರೆ ಮುಂದೆ ಏನು ಮಾಡಬೇಕು ಅನ್ನುವಂಥ ಕನ್ಫ್ಯೂಷನ್ ಇರುತ್ತೆ. ಡಿಗ್ರಿ ಮುಗಿದ್ರೂ ಕೂಡ ಜಾಬ್ ಸಿಗಲ್ಲ ಅಂತ ಹೇಳಿದಾಗ ಶಿಕ್ಷಣ ಕಲಿಯೋದ್ರಲ್ಲಿ ಅರ್ಥ ಏನಿರುತ್ತೆ? ಹೌದು, ನೀವು ಅಬ್ಸರ್ವ್ ಮಾಡೋದಾದರೆ ನಾನು ಓದಬೇಕಾದ್ರೂ ಕೂಡ ಎಷ್ಟೊಂದು ಸ್ಟೂಡೆಂಟ್ಸ್ಗಳು ನನ್ನ ಬ್ಯಾಚಲ್ಲಿರೋರು ಡ್ರಾಪ್ಔಟ್ ಮಾಡಿಬಿಟ್ರು. ಈಗ ಅಬ್ಸರ್ವ್ ಮಾಡಿದ್ರೆ ಡಿಜಿಟಲ್ ಯುಗದಲ್ಲಿ ಇವಾಗ 2025 ಎಷ್ಟೊಂದು ಜನ ಪರ್ಸ್ನಲ್ ಪ್ರಾಬ್ಲಮ್, ಫ್ಯಾಮಿಲಿ ಪ್ರಾಬ್ಲಮ್, ಏನೋ ಆಗಲ್ಲ ಇದು ಅಂತ ಡ್ರಾಪ್ಔಟ್ ಮಾಡಿರೋದಿದ್ದಾರೆ. ಯಾಕೆ ಮಾಡಿದ್ದಾರೆ? ಫಿನಾನ್ಷಿಯಲ್ ಕಂಡೀಷನ್. ನಾನು ಇಷ್ಟು ಎಲ್ಲ ಲರ್ನ್ ಮಾಡ್ತಾ ಇದ್ದೀನಿ, ನನ್ನ ತಂದೆ ತಾಯಿಗೆ ಹೊರೆ ಆಗ್ತಾ ಇದೆ. ಎಷ್ಟೊಂದು ಜನ ಸಿಂಗಲ್ ಪೇರೆಂಟ್ ಸ್ಟೂಡೆಂಟ್ ಇದ್ದಾರೆ, ಮಾರ್ನಿಂಗ್ ಕಾಲೇಜ್ಗೆ ಹೋಗಿ ಈವ್ನಿಂಗ್ ಕಾಲೇಜ್ ಕೆಲ್ಸಕ್ಕೆ ಹೋಗೋರು ಇದ್ದಾರೆ. ಸೊ ಅದನ್ನೆಲ್ಲ ನಾವು ಅಬ್ಸರ್ವ್ ಮಾಡ್ತಾ ಇಲ್ಲ, ಜಸ್ಟ್ ನಾವು ಬುಲೆಟ್ ಪಾಯಿಂಟ್ಗಳನ್ನ ಹೇಳ್ತಾ ಇದ್ದೀವಿ. ಎಷ್ಟೋ ಪ್ರಾಬ್ಲಮ್ಗಳಿದೆ. ಗ್ರೌಂಡ್ ರಿಯಾಲಿಟಿಲಿ ಹೋದ್ರೆ ಎಷ್ಟೊಂದು ಜನ ಪಾರ್ಟ್ ಟೈಮ್ ಜಾಬ್ ಮಾಡೋಕ್ಕೂ ಜಾಬ್ ಸಿಗ್ತಾ ಇಲ್ಲ ಸ್ಟೂಡೆಂಟ್ಗಳಿಗೆ. PUC ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಅವ್ರಿಗೆಲ್ಲ ಏನು ಕೂಡ ಮಾಹಿತಿನೇ ಗೊತ್ತಿಲ್ಲ ಏನು ಮಾಡಬೇಕು ಅಂತ. ಹೋಗಿ ಏನಾದರೂ ಜಾಬ್ ಕೇಳಕ್ಕೆ ಹೋದ್ರೂ ಕೂಡ ನಿನ್ಗೇನಪ್ಪ ಬರುತ್ತೆ? ಎಜುಕೇಷನ್ ಕೇಳ್ತಾ ಇಲ್ಲ ಸರ್. ಇವಾಗ ಯಾರಾದರೂ ಅಪಾಯಿಂಟ್ ಮಾಡ್ಕೋಬೇಕಾದ್ರೆ ನಿನ್ಗೇನು ಸ್ಕಿಲ್ ಇದೆ? ಒಂದು ಹಾಸ್ಪಿಟಾಲಿಟಿ ಕೊಡಕ್ಕೆ ಬರುತ್ತಾ? ಒಂದು ಕ್ಲೈಂಟ್ ಜೊತೆ ಮಾತಾಡಕ್ಕೆ ಬರುತ್ತಾ? ಏನು B2B ಬಿಸ್ನೆಸ್ ಅಂದ್ರೆ ಏನು, B2C ಬಿಸ್ನೆಸ್ ಅಂದ್ರೆ ಏನು, ಮನಿ ಮ್ಯಾನೇಜ್ಮೆಂಟ್ ಅಂದ್ರೆ ಏನು? ಇದನ್ನ ಕೇಳ್ತಾ ಇದ್ದಾರೆ ಸರ್. ಅದನ್ನ ನೀವು ಆರ್ಗನೈಸ್ ಮಾಡಿ ಅದನ್ನ ನೀವು ಕಾರ್ಯರೂಪಕ್ಕೆ ತಂದ್ರೆ ಎಷ್ಟೋ ಪ್ರಾಬ್ಲಮ್ಗಳು ಸಾಲ್ವ್ ಆಗೋಗ್ಬಿಡುತ್ತೆ. ನಾನು ಅವಾಗಿಂದ ಓದ್ಕೊಂಡು ಬಂದಿದ್ದೀನಿ. 1ನೇ ತರಗತಿಯಿಂದ ಹಿಡಿದು ಡಿಗ್ರಿವರೆಗೂ ಮಾಡಿ ಆಮೇಲೆ ಡಿಪ್ಲೊಮಾ ಇನ್ ಯೋಗ ಮಾಡಿದ್ದೀನಿ.
ಎಷ್ಟೊಂದು ಜನ ಎಜುಕೇಷನ್ನ ಡ್ರಾಪ್ಔಟ್ ಮಾಡೋಕ್ಕೇ ಕಾರಣ ಏನು ಗೊತ್ತಾ? ಸಮಾಜ ಹೇಳ್ಬಿಟ್ಟಿದೆ, ಸರ್ಕಾರ ಹೇಳ್ಬಿಟ್ಟಿದೆ, ಕಾಲೇಜ್ ಹೇಳ್ಬಿಟ್ಟಿದೆ, ನಮ್ಮ ಪೇರೆಂಟ್ಸ್ ಹೇಳ್ಬಿಟ್ಟಿದ್ದಾರೆ, ನಾನೊಂದು ಸರ್ಟಿಫಿಕೇಷನ್ ಮುಗಿಸ್ಬಿಡ್ಬೇಕು. ಎಷ್ಟೊಂದು ಸ್ಟೂಡೆಂಟ್ಗಳಿಗೆ ಅವ್ರಿಗೆ ಓದ್ತಾ ಇರೋದಕ್ಕೆ ಖುಷಿನೇ ಇಲ್ಲ. ಎಷ್ಟೊಂದು ಸರ್ಟಿಫಿಕೇಷನ್ ಇಟ್ಕೊಂಡಿದ್ದಾರೆ, ಏನಕ್ಕೆ ಯೂಸ್ ಆಗ್ತಾ ಇದೆ? ಎಷ್ಟೊಂದು ಪೇರೆಂಟ್ಸ್ಗಳಿಗೂ ಕೂಡ ಖುಷಿ ಇಲ್ಲ. ನನ್ನ ಮಗ ಓದ್ತಾ ಇರೋದು, ಮಗಳು ಓದ್ತಾ ಇರೋದು ಏನಕ್ಕೆ ಅಂದರೆ ಪಾಸ್ಔಟ್ ಆಗಿ ಹೋದ್ಮೇಲೆ ಓನ್ ಬಿಸ್ನೆಸ್ ಮಾಡ್ತಾರೆ, ಒಂದು ಇಲ್ಲ ಜಾಬ್ಗೆ ಹೋಗ್ತಾರೆ, ಇಲ್ಲ ಫ್ಯಾಮಿಲಿ ಬಿಸ್ನೆಸ್ ಏನಾದರೂ ಇದ್ರೆ ಅದನ್ನ ಮ್ಯಾನೇಜ್ ಮಾಡ್ತಾರೆ. ಇಷ್ಟೇ ತಾನೇ ಮಾಡೋಕ್ಕಾಗೋದು. ಇಲ್ಲ ಅನ್ಎಂಪ್ಲಾಯ್ ಆಗ್ಬಿಡ್ತಾರೆ. ಸೊ ಅದಕ್ಕೆ ಕಂಡುಹಿಡಿಬೇಕು ನಾವು. ಅಲ್ಲಿರೋದು ಪ್ರಾಬ್ಲಮ್ಮು. ಎಸ್, ನೋಡೋಣ ಇನ್ಮೇಲೆ ಆದ್ರೆ ಎಚ್ಚೆತ್ಕೊಳ್ಬೇಕಾಗತ್ತೆ. ಮುರುಗಪ್ಪ ಸರ್, ಕೋನಂದಾಗ ಏನು ಹೇಳ್ತೀರಿ? ಇದು ರಾಜೇಶ್ ಅವ್ರು ಹೇಳಿದಾಗೇನೆ ಈ ಆತಂಕಗಳು ಮಾತ್ರ ಖಂಡಿತವಾಗಿಯೂ ಇದಾವೆ. ಇವತ್ತು ಅವರಿಗೆ ಅಷ್ಟಂತಲ್ಲ, ಶಿಕ್ಷಣದಲ್ಲೂ ಕೂಡ ಆತಂಕಗಳಿದ್ದಾವೆ. ಇವತ್ತು ಒಬ್ಬ BCA ಮಾಡ್ಕೊಂಡ್ ಬರ್ತಾನೆ, ಅವ್ನು ಮುಂದೆ MCA ಮಾಡಬೇಕು ಅಥವಾ ಮತ್ತೇನೆ ಮಾಡ್ಬೇಕು ಅಂತಂದಾಗ ಆಲ್ಟರ್ನೇಟಿವ್ ಆಗಿ MSc ಡೇಟಾ ಸೈನ್ಸ್ ಬರುತ್ತೆ. ಅವಾಗ MCA ಅಂತ ಬಿಟ್ಟೋಗ್ಬಿಡುತ್ತೆ. ಅವಾಗ ಈ ಡೇಟಾ ಬೇಸಿಗೆ ಹೋಗ್ತಾನೆ. ಇದು ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು. ಹಾಗಿದ್ದಾಗ ಅವನಿಗೆ ಅನುಕೂಲ ಆಗ್ತಕ್ಕಂತಹ ಒಂದು ಶಿಕ್ಷಣ ಕ್ರಮವನ್ನ ನಾವೇನ್ ಮಾಡ್ಬೇಕು ಅಂತನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತಕ್ಕಂಥ ಬಹಳ ಅವಶ್ಯಕತೆ ಇದೆ. ಕೇವಲ ಉದ್ಯೋಗಕ್ಕಾಗಿ ಅಷ್ಟೇನೆ ಅಲ್ಲ, ನಾನು ಸ್ವತಂತ್ರವಾಗಿ ಕಾಲ ಮೇಲೆ ನಿಲ್ಲಕ್ಕೆ ಏನು ಅನುಕೂಲ ಕಲ್ಪಿಸಿಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಇದು ಕೇವಲ ಉದ್ಯೋಗಮುಖಿ ಆಗದೇನೇನೆ ಅಥವಾ ನೌಕರಿ ಮುಖ ಆಗದೇನೇನೆ ಉದ್ಯೋಗಮುಖಿ ಆಗ್ಬೇಕು ಅಂತ ಅನ್ನೋದು ನನ್ನ ಆಶಯ. ಆ ರೀತಿ ಒಳಗೆ ನಮ್ಮ ಶಿಕ್ಷಣದ ವ್ಯವಸ್ಥೆನ ರೂಪಿಸತಕ್ಕಂಥದ್ದು ಬಹಳ ಅವಶ್ಯಕತೆ ಆಗಿದೆ. ಆವಾಗ ಅವರು ಸ್ವತಂತ್ರವಾಗಿ ನಿಲ್ಲಕ್ಕೂ ಸಾಧ್ಯವಾಗುತ್ತದೆ, ಪೋಷಕರಿಗೂ ಕೂಡ ಅದು ಅನುಕೂಲ ಆಗಿ ಪರಿಣಮಿಸ್ತದೆ ಅಂತೇಳಿ ನಾನು ಭಾವಿಸ್ಕೊಂಡೆ. ಎಸ್, ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ 3 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಪ್ರಮುಖವಾಗಿ ಈಗ ಚರ್ಚೆ ಆಗ್ತಾ ಇರುವಂಥದ್ದು ಈ NEP ಬೇಕಾ ಬೇಡ ಅನ್ನೋದ್ರ ಬಗ್ಗೆ. ಏನೇ ಇರಲಿ, ಮಕ್ಕಳ ಮತ್ತು ಪೋಷಕರ ದೃಷ್ಟಿಯಿಂದ ಎಜುಕೇಷನ್ ಇರಬೇಕಾಗತ್ತೆ. ಈಗ ಎಜುಕೇಷನ್ ಡಿಗ್ರಿ ಮುಗ್ದಾದ ನಂತರ ಏನು ಮಾಡಬೇಕು ಅನ್ನೋದು, ಅದರ ಜೊತೆಗೆ ಪ್ರಮುಖವಾಗಿ ಈಗಿನ ಡಿಜಿಟಲ್ ಯುಗದಲ್ಲಿ ಸ್ಕಿಲ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದರ ಕಡೆ ಗಮನ ಕೊಡಬೇಕಾಗತ್ತೆ. ಮಕ್ಕಳ ದೃಷ್ಟಿಯಿಂದ, ಪೋಷಕರ ದೃಷ್ಟಿಯಿಂದ ಮತ್ತು ಶಿಕ್ಷಣದ ದೃಷ್ಟಿಯಿಂದ ಪಠ್ಯಕ್ರಮಗಳನ್ನು ಬಿಡುಗಡೆ ಮಾಡಬೇಕಾಗತ್ತೆ ಹೊರತು ನಿಮ್ಮ ರಾಜಕೀಯಗೋಸ್ಕರ ಈಗ ಏನೇ ಮಾಡಿದ್ರೂ ಕೂಡ ಈಗ ಕೇಂದ್ರ ಸರ್ಕಾರದ ಏನು NEP ಏನಾಗಿದೆಯಲ್ಲ ಅದು ವಿರೋಧ ಮಾಡೋದಷ್ಟೇ ಅಲ್ಲ, ಅದರಿಂದ ಅನುಕೂಲ ಇದೆ, ಅನಾನುಕೂಲ ಇದೆ, ಅದರ ಬಗ್ಗೆ ಚರ್ಚೆ ಆಗಬೇಕು. ಅಥವಾ SCP ಅಂತ ಹೇಳಿದಾಗ ಅದರಿಂದ ಆಗುವ ಅನುಕೂಲ ಏನಿದೆ, ಅನಾನುಕೂಲ, ಅದು ಬಿಟ್ಟು ರಾಜಕೀಯವಾಗಿ ಹೋದರೆ ಹಿಂಗೆ ಆಗುತ್ತೆ. ಈಗ NEP ಇಂದ ಈ ಒಂದು ಖಾಸಗಿ ಶಾಲೆಗಳಿಗೆ ಅನುಕೂಲ ಆಗುತ್ತೆ. ಸೊ ಹಂಗಾಗಿ ಯಾರು ಇದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ಈಗ ಶಿಫಾರಸು ಏನು ಹೋಗಿದ್ದಿಲ್ಲ, ಅದರ ತಕ್ಕಂತೆ ಬಹುಶಃ ಏನಾದರೂ ಸರ್ಕಾರ ಕೈ ಜೋಡಿಸಿದೆ ಆದಲ್ಲಿ ಒಳ್ಳೆಯದಾಗುತ್ತೆ. ಬಟ್ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತೇಳಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.